ಶಬ್ದವಾಗಿ ದೇವರನ್ನು ಸ್ತುತಿಸೋಣ, ದೇವರನ್ನು ಕೊಂಡಾಡೋಣ. ಬಾಯಿಗಳನ್ನು ತೆಗೆದು ಅಂತರಂಗ ಹೃದಯದಿಂದ ಪೂರ್ಣ ಮನಸ್ಸಿಂದ ಯೇಸುವೇ 5 ತಿಂಗಳನ್ನು ಮುಕ್ತಾಯ ಮಾಡಿ 6ನೇ ತಿಂಗಳಲ್ಲಿ ನಾನು ಹೆಜ್ಜೆ ಇಟ್ಟಿದ್ದೇನಪ್ಪ. ಈ 6ನೇ ತಿಂಗಳು ಮೊದಲನೇ ದಿನದಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಕರ್ಕೊಂಡು ಬಂದಿದೆಯಪ್ಪ. ಅಪ್ಪ, ನನ್ನನ್ನು ಮಾತ್ರವಲ್ಲ, ನನ್ನ ಕುಟುಂಬದೊಂದಿಗೆ ನನ್ನ ಸಭೆಯೊಂದಿಗೆ ತಂದೆಯೇ ನಿಮ್ಮನ್ನು ಆರಾಧಿಸಲು ನಾನು ಬಂದಿದ್ದೇನೆ ತಂದೆಯೇ. ನಿನ್ನನ್ನು ಸ್ತುತಿಸಲು ಹೊಗಳಲು ನಾನು ಬಂದಿದ್ದೇನೆ, ನಿನ್ನನ್ನು ಕೀರ್ತಿಸಲು ಬಂದಿದ್ದೇನೆ, ನಿನ್ನನ್ನು ಮೆಚ್ಚಿಸಲು ನಾನು ಬಂದಿದ್ದೇನೆ. ನಮ್ಮ ಕೊರತೆಗಳು, ನಮ್ಮ ತಪ್ಪು ತಂಟೆ ಏನೇ ಇದ್ರೂ ಸರಿ, ನಮ್ಮನ್ನು ಕ್ಷಮಿಸಿ ಅಪ್ಪ. ಸ್ತೋತ್ರ, ಅವುಗಳನ್ನು ಮರೆತು ನಮ್ಮನ್ನು ಆವರಿಸೋದಕ್ಕಾಗಿ ನನಗೆ ಸ್ತೋತ್ರ. ಎಲ್ಲರೂ ಮಾತನಾಡ್ರಿ ಪ್ರಿಯರೇ, ದೇವರೊಂದಿಗೆ ಮಾತನಾಡ್ರಿ. ದೇವರು ಮಾತನಾಡುವಂತ ದೇವರು, ಆತನು ಜೀವವುಳ್ಳ ದೇವರು, ಆತನು ನಮ್ಮ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸಿಸುವಂತ ದೇವರು. ಹಲ್ಲೆಲೂಯಾ ಅಪ್ಪ, ಸ್ತೋತ್ರ ಸ್ತೋತ್ರ. ಎಲ್ಲರೂ ಶಬ್ದವಾಗಿ ಕರಗಳನ್ನು ಎತ್ತಿ, ಕರಗಳನ್ನು ತಟ್ಟಿ, ಬಾಯಿಗಳನ್ನು ತೆಗೆದು ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ಯೇಸಯ್ಯ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ, ಪರಿಶುದ್ಧನೇ ಸ್ತೋತ್ರಪ್ಪ. ಹಾ 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 ಲೇಲುಯಾ, ಹಾ 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 ಲೇಲುಯಾ, ಹಾ 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 ಲೇಲುಯಾ, ಹಾ 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 ಮಹಿಮೆಯೆಲ್ಲ ನಿನಗೆ ಸಲ್ಲಿಸುವೆ. ಆಮೆನ್. ಅದಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಹರ್ಷದ ನೀಡಿ ಕರ್ತನನ್ನು ಸ್ತುತಿಸಿ ನಾವು ಆರ್ಭಟಿಸಿ ಕೊಂಡಾಡಬೇಕು. ಆಮೇಲೆ ನನ್ನ ಯೇಸು ರಾಜ ಸ್ತೋತ್ರ, ನನ್ನ ಯೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ. ಎಲ್ಲರೂ ಗೊತ್ತಿರುವಂಥ ಒಂದು ಹಾಡು. ಕನ್ನಡದಲ್ಲಿ ಕರಗಳನ್ನು ತಟ್ಟಿ ಶಬ್ದವಾಗಿ ಹಾಡನ್ನು ಹಾಡಿ ಕರ್ತನನ್ನು ಮಹಿಪಡಿಸೋಣ. ಸೇಮ್ ಸ್ಕೇಲ್. ಸ್ತುತಿಗನ ಮಹಿಮೆಯೆಲ್ಲ ನಿನಗೆ ಸಲ್ಲಿಸುವೆ, ಸ್ತುತಿಗನ ಮಹಿಮೆಯೆಲ್ಲ ನಿನಗೆ ಸಲ್ಲಿಸುವೆ. ಸಲ್ಲಿಸಿ ಆರಾಧನೆ ಮಾಡುವೆ. ಎಲ್ಲರೂ ಸರಿ ಗೊತ್ತಿರೋರೆಲ್ಲ ಹಾಡಿ, ತೆಗೆದಿರೋರ ಹಾಡು. ನನ್ನೇಸು ರಾಜ, ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಂತ ದಿನವೆಲ್ಲ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ನಮ್ಮ ಜೀವನ
ಸ್ತೋತ್ರ ಜೀವಂತ ದಿನವೆಲ್ಲ ಹೋಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ. ಎಲ್ಲರೂ ಸೇರಿ ನೀಡಿ ಜಯ ಘೋಷ ಮಾಡಿ ಯೇಸುವನ್ನ ಸ್ತುತಿಸೋಣ. ಹರ್ಷದ ನೀಡಿ ಜಯ ಘೋಷ ಮಾಡಿ ಯೇಸುವನ್ನ ಸ್ತುತಿಸೋಣ. ನನ್ನೇಸು ರಾಜ, ನನ್ನೇಸು ರಾಜ ಸ್ತೋತ್ರ. ಎಲ್ಲರೂ ಶಬ್ದವಾಗಿ ನನ್ನೇಸು ರಾಜ ಸ್ತೋತ್ರ. ಇನ್ನೊಂದು ಸಾರಿ ನನ್ನೇಸು ರಾಜ ಸ್ತೋತ್ರ. ಆಮೆನ್. ನನ್ನೇಸು ರಾಜ, ಯೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಂತ ದಿನವೆಲ್ಲ ನಿಮಗೆ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಂತ ದಿನವೆಲ್ಲ. ಆಮೆನ್. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಂತ ದಿನವೆಲ್ಲ. ಯೇಸು ರಾಜ ಬಂದಿರುವರು ನಾವೆಲ್ಲ ಕೊಂಡಾಡುವ, ಕೈ ತಟ್ಟಿ ನಲಿದಾಡುವ ಸಂತೋಷವಾಗಿ. ಯೇಸು ರಾಜ ಬಂದಿರುವರು ನಾವೆಲ್ಲ ಕೊಂಡಾಡುವ, ಕೈ ತಟ್ಟಿ ನಲಿದಾಡುವ, ಕೊಂಡಾಡುವ 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 ಚಿಂತೆಯ ಮರೆತು ನಲಿದಾಡುವ, ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಲಿದಾಡುವ ನಮ್ಮ ಯೇಸು ರಾಜ ನಾವೆಲ್ಲ ಕೊಂಡಾಡುವ, ಕೈ ತಟ್ಟಿ ನಲಿದಾಡುವ. ಕರೆದೊಡನೆ ಬಳಿ ಬರುವ ಕೊರತೆಯೆಲ್ಲ ನೀಗಿಸುವ. ಆಮೆನ್. ಎಲ್ಲರೂ ಸೇರಿ
ದೇವನ ಆಮೇ ಕಲ್ವಾರಿ ಯೇಸುವಿನ ಎಲ್ಲರೂ ಕಾರುಣ್ಯ ದೇವನ ರಕ್ತ ಜಯ ಓಹೋ ರಕ್ತ ಜಯ ಕಲ್ವಾರಿ ರಕ್ತ ಜಯ ಕಾರುಣ್ಯ ದೇವನ ರಕ್ತ ಜಯ ಕಲ್ವಾರಿ ಯೇಸುವಿನ ರಕ್ತ ಜಯ ಕಾರುಣ್ಯ ದೇವನ ರಕ್ತ ಜಯ ಬಿಡುಗಡೆ ಕೊಡುವ ರಕ್ತ ಜಯ ಜಯ ತರುವ ರಕ್ತ ಜಯ ಬಿಡುಗಡೆ ಕೊಡುವ ಜಯ ಮೇಲೆ ಜಯ ತರುವ ಅತಿಶಯ ಮಾಡುವ ರಕ್ತ ಜಯ ಅತಿಶಯ ನೀಡುವ ರಕ್ತ ಜಯ ಅತಿಶಯ ಮಾಡುವ ರಕ್ತ ಜಯ ಸಮಾಧಾನ ಕೊಡುವ ಆಮೇ ರಕ್ತ ಜಯ ಓಹೋ ರಕ್ತ ಜಯ ಕಲ್ವಾರಿ ಯೇಸುವಿನ ರಕ್ತ ಜಯ ಕಾರುಣ್ಯ ದೇವನ ಆಮೇ ಕಲ್ವಾರಿ ಯೇಸುವಿನ ಯೇಸಯ್ಯ ಕಾರುಣ್ಯ ದೇವನ ರಕ್ತ ಜಯ ವೈರಿಯನ್ನು ನೀಗಿಸುವ ರಕ್ತ ಜಯ ಜಯ ಮೇಲೆ ಜಯ ತರುವ ರಕ್ತ ಜಯ ವೈರಿಯನ್ನು ನೀಗಿಸುವ ರಕ್ತ ಜಯ ಜಯ ಮೇಲೆ ಜಯ ತರುವ ರಕ್ತ ಜಯ ಸಮಾಧಾನ ಕೊಡುವ ರಕ್ತ ಜಯ ಬಿಡುಗಡೆ ತರುವ ರಕ್ತ ಜಯ ಎಲ್ಲರೂ ಸೇರಿ ಸಮಾಧಾನ ಯೇಸುವೇ ಆಮೆನ್ ಹಲ್ಲೆಲೂಯಾ ರಕ್ತ ಜಯ ಓಹೋ ರಕ್ತ ಜಯ ಆಹಾ ರಕ್ತ ಜಯ ಓಹೋ ರಕ್ತ ಜಯ ಕಲ್ವಾರಿ ಯೇಸುವಿನ ರಕ್ತ ಜಯ ಕಾರುಣ್ಯ ದೇವನ ರಕ್ತ ಜಯ ಕಲ್ವಾರಿ ಯೇಸುವಿನ ಕಾರುಣ್ಯ ದೇವನ ರಕ್ತ ಜಯ ಕಲ್ವಾರಿ ಯೇಸುವಿನ ಎಲ್ಲರೂ ಸೇರಿ ಯೇಸಯ್ಯ ಕಾರುಣ್ಯ ದೇವನ ರಕ್ತ ಜಯ ಕಲ್ವಾರಿ ಯೇಸುವಿನ कारुण्य देवन जया यीशु ने हमें छुड़ाया है पापों के जाल से यीशु ने हमें बचाया है शैतान की जाल से करवलन तटी यीशु ने हमें छुड़ाया है पापों के जाल से यीशु ने हमें बचाया है शैतान की चाल से तो गाओ हालेलुया तो गाओ हालेलुया तो गाओ हालेलुया गाओ हालेलुया तो गाओ हालेलुया तो गाओ हालेलुया तो गाओ हालेलुया ಎಲ್ಲರೂ ಬಲವಾಗಿ ಕರಗಳನ್ನು ತಟ್ಟಿ ಯೇಸುವೇ ನಮ್ಮ ಪಾಪದಿಂದ ನಮಗೆ ಬಿಡುಗಡೆ ನಮ್ಮ ಶಾಪದಿಂದ ನಮಗೆ ಬಿಡುಗಡೆ ನಮ್ಮ ಲೌಕಿಕವಾದ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ಅವುಗಳಿಂದ ಯೇಸುವೇ ನಮ್ಮ ಪಕ್ಕದಲ್ಲಿ ನಮ್ಮ ಸಂಗಡ ನೀನು ಇರುವಾಗ ನೀನು ಅವುಗಳಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟು ಜಯವನ್ನು ಕೊಡಲು ನೀನು ಶಕ್ತನಾಗಿದ್ದೀಯಪ್ಪ ನಿನಗೆ ಹಾಲೆಲೂಯ ನಿನಗೆ ಸ್ತುತಿ ನಿನಗೆ ಘನತೆ ನಿನಗೆ ಮಹಿಮೆ थैंक यू लॉर्ड हालेलुया यीशु ने हमें छुड़ाया है पापों के जाल से ನಮ್ಮ ಪಾಪದಿಂದ ನಮ್ಮನ್ನು ಆತನು ರಕ್ಷಿಸಲು ಯೇಸು ಸ್ವಾಮಿ ಶಕ್ತನಾಗಿದ್ದಾನೆ ನಮ್ಮ ಶಾಪದಿಂದ ನಮ್ಮನ್ನು ನೀಗಿಸಲು ಯೇಸು ಸ್ವಾಮಿ ಆತನು ಶಕ್ತನಾಗಿ ಯೋಗ್ಯನಾಗಿದ್ದಾನೆ ಆತನು ನಮ್ಮ ಸಂಗಡ ಪ್ರತಿದಿನ ಜೀವಿಸುವಂತನಾಗಿ ಪ್ರಯಾಣ ಮಾಡುವಂತನಾಗಿ ಎಲ್ಲ ವಿಧವಾದ ಲೌಕಿಕವಾದ ಕಾರ್ಯಗಳಿಂದ ಆಮೇಲೆ ನಮ್ಮನ್ನು ರಕ್ಷಿಸುವಂತನಾಗಿ ಆತನು ಯೋಗ್ಯನಾಗಿದ್ದಾನೆ ಪ್ರಿಯರೇ ಯೇಸಯ್ಯ ಸ್ತೋತ್ರಪ್ಪ ನೀನು ನನ್ನ ಜೊತೆಗೆ ನನ್ನ ಆರಾಧನೆಯಲ್ಲಿ ಮೆಚ್ಚುಗೆ ಆಗಿರುವುದಕ್ಕಾಗಿ ಎಲ್ಲರೂ ಕರಗಳನ್ನು ತಟ್ಟಿ ಆತ್ಮ ಸ್ವರೂಪನಿಗೆ ಶಬ್ದವಾಗಿ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸಿರಿ ಪ್ರಿಯರೇ ಯೇಸುವೇ ನಿನ್ನನ್ನು ಆರಾಧಿಸುತ್ತಿದ್ದೇನಯ್ಯ ನಿನ್ನನ್ನು ವಂದಿಸುತ್ತಿದ್ದೇನೆ ತಂದೆಯೇ ಅಪ್ಪ ನಿನ್ನ ಪ್ರಸನ್ನತೆ ಇಲ್ಲದೆ ಆರಾಧನೆ ಬೇಡ ಅಪ್ಪ ನಿನ್ನ ಪ್ರಸನ್ನತೆ ಇಲ್ಲದೆ ಸ್ತುತಿ ಸ್ತೋತ್ರಗಳು ಬೇಡ ತಂದೆಯೇ ನಿನ್ನ ಆಳ್ವಿಕೆ ಇಲ್ಲದೆ ನಿನ್ನ ನಡತೆ ಇಲ್ಲದೆ ಯಾವುದು ಬೇಡಪ್ಪ
ನಿನ್ನ ಪ್ರಸನ್ನತೆ ಅಪ್ಪ ಒಂದು ಮಾತ್ರ ಸಾಕು. ನಿನ್ನ ಪ್ರಸನ್ನತೆಯಿಂದ ಎಲ್ಲವೂ ಸಾಧ್ಯ. ನಿನ್ನ ಪ್ರಸನ್ನತೆಯಿಂದ ಅಸಾಧ್ಯವಾದುದು ಯಾವುದಿಲ್ಲ ತಂದೆಯೇ. ನಿನ್ನ ಸಮ್ಮುಖ ನನ್ನ ಮುಂದೆ ಸಾಗುವುದಕ್ಕಾಗಿ ನನಗೆ ಸ್ತೋತ್ರಪ್ಪ. ಎಲ್ಲರೂ ಕರಗಳನ್ನು ಎತ್ತಿ ಎಸ್ಸಪ್ಪ, ನಿನ್ನ ಪ್ರಸನ್ನತೆಯಿಂದ ನನ್ನನ್ನು ತುಂಬಿಸು. ನಿನ್ನ ಪ್ರಸನ್ನತೆಯಿಂದ ಈ ಸ್ಥಳವನ್ನು ತುಂಬಿಸು. ನಿನ್ನ ಪ್ರಸನ್ನತೆಯಿಂದ ಈ ಆರಾಧನೆಯನ್ನು ತುಂಬಿಸು. ಶಬ್ದವಾಗಿ ಮಾತನಾಡ್ರಿ ಪ್ರಿಯರೇ. ಎಸ್ಸಯ್ಯ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ ಅಪ್ಪ ಮಾತ್ರ ನನಗೆ ಸಾಕು. ನಿನ್ನ ಪ್ರಸನ್ನತೆ ಇಲ್ಲದ ಸ್ತುತಿ ಸ್ತೋತ್ರ ಆರಾಧನೆ ಬೇಡ. ஹல்லேலூயா. உங்க பிரசன்னத்தில் சிறகில்லாமல் பறக்கிறேன். உங்க சமூகத்தில் குறைவில்லாமல் வாழ்கிறேன். உங்க பிரசன்னத்தில் சிறகில்லாமல் பறக்கிறேன். கரங்களை உயர்த்தி உங்க பிரசன்னத்தில் பறக்கிறேன். உங்க சமூகத்தில் குறைவில்லாமல். ಆಮೆನ್. ನಿನ್ನ ಪ್ರಸನ್ನದಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಎಲ್ಲರೂ ಅಂತರಂಗ ಹೃದಯದಿಂದ ಉಂಗ ಪ್ರಸನ್ನத்தில் சிறகில்லாமல் பறக்கிறேன். உங்க சமூகத்தில் குறைவில்லாமல் வாழ்கிறேன். என் தஞ்சமானீரே, என் கோட்டையானீரே, என் துருகமானீரே, என் நண்பனானீரே, என் தஞ்சமானீரே, என் கோட்டையானீரே, என் துருகமானீரே, என் நண்பனானீரே, என் தஞ்சம், என் தஞ்சமானீரே, என் துருகமானீரே. உங்க பிரசன்னத்தில் சிறகில்லாமல் பறக்கிறேன். உங்க சமூகத்தில் குறைவில்லாமல் வாழ்கிறேன். உங்க பிரசன்னத்தில் சிறகில்லாமல் பறக்கிறேன். உங்க சமூகத்தில் குறைவில்லாமல் வாழ்கிறேன். உதவாத என்னையே உருவாக்கும் உறவே, குறைவான என்னையே நிறைவாக்கும் நிறைவே. உதவாத என்னையே குறைவாக்கும் உறவே, குறைவான என்னையே நிறைவாக்கும். ஆமென். உதவாத என்னையே உருவாக்கும் உறவே, குறைவான என்னையே. உங்க பிரசன்னத்தில், உங்க பிரசன்னத்தில் ஆமென். உங்க சமூகத்தில் உங்க பிரசன்னத்தில் சிறகில்லாமல் பறக்கிறேன். உங்க சமூகத்தில் குறைவில்லாமல். பொய்யான வாழ்வை, பொய்யான வாழ்வையே மெய்யாக மாற்றினி. மன்னான என்னையே உன் கண்கள் கண்டதே. பொய்யான என்னையே மெய்யாக மாற்றினி. ஆமென். இயேசுவே, உங்க பிரசன்னத்தில் சிறகில்லாமல் பறக்கிறேன். உங்க சமூகத்தில் குறைவில்லாமல் வாழ்கிறேன். உங்க பிரசன்னத்தில் சிறகில்லாமல். ஆமென். உங்க குறைவில்லாமல் வாழ்கிறேன். உங்க பிரசன்னத்தில் சிறகில்லாமல் பறக்கிறேன். உங்க பிரசன்னம் சமூகத்தில் குறைவில்லாமல் வாழ்கிறேன். என்னை ஆண்டவரே, உங்க பிரசன்னத்தில் சிறகில்லாமல் பறக்கிறேன். உங்க சமூகத்தில் குறைவில்லாமல் வாழ்கிறேன். எல்லாரும் கரங்களை தட்டி ஆமாண்டவரே, உங்க பிரசன்னம் மாத்திரம் எனக்கு போதும். ನಿನ್ನ ಪ್ರಸನ್ನತೆ ಮಾತ್ರ ನನಗೆ ಸಾಕು. ರೆಕ್ಕೆ ಇಲ್ಲದೆ ನಾನು ಹಾರುವೆ. ನಿನ್ನ ಸಮ್ಮುಖದಲ್ಲಿ ಯಾವ ಕೊರತೆ ಇಲ್ಲದೆ ನಾನು ಬಾಳುವೆ ತಂದೆಯೇ. ಈ ದಿನದಲ್ಲಿ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ, ನಿನ್ನ ಒಂದು ಸಮ್ಮುಖ ನನ್ನನ್ನು ಆಳ್ವಿಕೆ ಮಾಡೋದಕ್ಕಾಗಿ ಸ್ತೋತ್ರ.
ನನ್ನನ್ನು ತುಂಬಿಸೋದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆಯಲ್ಲಿ ನನ್ನನ್ನು ಸೇರಿಸೋದಕ್ಕಾಗಿ ಸ್ತೋತ್ರ. ಅದ್ಭುತವಾಗಿ ನನ್ನನ್ನು ನಡೆಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಮಹಿಮೆಯ ಹೊಂದಲಿ ಅಯ್ಯ. ನಿನ್ನ ಚಿತ್ತ, ನಿನ್ನ ಕೃಪೆ, ನಿನ್ನ ದಯೆ ನನ್ನ ಬಾಳಲ್ಲಿ ತುಂಬಪಟ್ಟದಾಗಿರಲಿ ಅಯ್ಯ. ನಿನ್ನ ಸಮ್ಮುಖ ನನ್ನ ಮುಂದೆ ಸಾಗುವಂತೆ ನೀನು ಸಹಾಯ ಮಾಡುತ್ತದೆ. നിന്ന പ്രസന്നത്തിൽ சிறகில்லாமல் பறக்கிறேன். உங்க சமூகத்தில் குறைவில்லாமல் வாழ்கிறேன். உங்க பிரசன்னத்தில் சிறகில்லாமல் பறக்கிறேன். உங்க சமூகத்தில் குறைவில்லாமல் வாழ்கிறேன். என் தஞ்சமானீரே, என் கோட்டையானீரே, என் துருகமானீரே, என் நண்பனானீரே, என் தஞ்சமானீரே, என் கோட்டையானீரே, என் துருகமானீரே, என் நண்பனானீரே. ஆண்டவரே, கரங்களை உற்சாகமாக ஆவியானவருக்கு நன்றியும், என் தஞ்சம், என் கோட்டை, என் துருகம், என் நண்பன், என்னோடு ಕೂಡ ಪಯಣಿக்கிறவர், ನನ್ನ ಜೊತೆಗೆ ನನ್ನ ಜೀವಿತ ಒಂದು ಸಂಗಾತಿಯಾಗಿ ನಿನ್ನ ಒಂದು ಪ್ರಸನ್ನತೆಯಿಂದ, ನಿನ್ನ ನಡತೆಯಿಂದ, ನಿನ್ನ ಸಮ್ಮುಖದಿಂದ ನನ್ನನ್ನು ನಡೆಸುತ್ತಿರುವುದಕ್ಕಾಗಿ, ನನ್ನೊಂದಿಗೆ ಸಾಗುತ್ತಿರುವುದಕ್ಕಾಗಿ ನನಗೆ ಸ್ತೋತ್ರ ಅಪ್ಪ. ಅಪ್ಪ, ರೆಕ್ಕಿದೆ ಅಪ್ಪ, ನಾನು ಬಾಳುವೆ, ನಾನು ಹಾರುವೆ, ನಾನು ಜೀವಿಸುವೆ. ನಿನ್ನ ಸಮ್ಮುಖ ಮಾತ್ರ ಇದ್ದರೆ ಸಾಕು, ನಿನ್ನ ಪ್ರಸನ್ನತೆ ಮಾತ್ರ ಇದ್ದರೆ ಸಾಕು. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ಅಪ್ಪ. Hallelujah. Hallelujah. We all are happy today in this beautiful month. ನಾವೆಲ್ಲರೂ ಇಂದು ಸಂತೋಷವಾಗಿದ್ದೇವಾ? We all are truly happy today. ನಾವೆಲ್ಲರೂ ನಿಜವಾಗಲಿಯೂ ಸಂತೋಷವಾಗಿದ್ದೇವಾ? Amen. ಆಮೆನ್. Amen. ಆಮೆನ್. We all are truly happy today. ನಾವು ನಿಜವಾಗಲೂ ಇಂದಿನ ದಿನ ಸಂತೋಷವಾಗಿದ್ದೇವಾ? The reason why I'm asking this, ಯಾಕೆ ನಾನು ಇದನ್ನು ಕೇಳುತ್ತಿದ್ದೇನೆ ಎಂದರೆ, it's because ಯಾಕೆಂದರೆ the beginning of the month, ಈ ತಿಂಗಳಿನ ಆರಂಭದಲ್ಲಿ I was in the pain. ನಾನು ಒಂದು ನೋವಿನ ಪರಿಸ್ಥಿತಿಯಲ್ಲಿದ್ದೆ. In the new month, ಈ ಹೊಸ ತಿಂಗಳಿನ ಆರಂಭದಲ್ಲಿ God saved me all the month, even that type of a pain. Still, He promised me, saying, it doesn't matter who this world is, I am with you. ದೇವರು ನನಗೆ ವಾಗ್ದಾನ ಮಾಡಿ ನನ್ನ ಎಲ್ಲ ಸಮಸ್ಯೆಯಿಂದ ಆತನು ರಕ್ಷಿಸಿದ್ದಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. So my God is asking, ಅದಕ್ಕಾಗಿ ನನ್ನ ದೇವರು ಕೇಳುತ್ತಿದ್ದಾನೆ, it doesn't matter any type of situations in your life. ಯಾವುದೇ ರೀತಿಯ ಪರಿಸ್ಥಿತಿಯು ನಿಮ್ಮ ಜೀವನದಲ್ಲಿ ಇದ್ದರೂ ಸಹ, My dear children and daughters and mothers, ನನ್ನ ಪ್ರೀತಿಯ ಮಕ್ಕಳೇ, men and women, ಸ್ತ್ರೀಯರು ಪುರುಷರೇ, I am the way. ನಾನೇ ಆ ಸಮಸ್ಯೆ ಆಗಿದ್ದೇನೆ. Are you happy again? ನೀವೆಲ್ಲರೂ ಮತ್ತೊಮ್ಮೆ ಸಂತೋಷವಾಗಿದ್ದೀರಾ? A new month I am giving you. ಹೊಸ ತಿಂಗಳು ನಮಗಾಗಿ ದೇವರು ನೀಡಿದ್ದಾರೆ. ಯಾಕೆಂದರೆ I created this world for you. ದೇವರು ಈ ಲೋಕವನ್ನು ನಮಗಾಗಿ ಸೃಷ್ಟಿಸಿದ್ದಾನೆ. What did God promise? What did God promise to Adam? ದೇವರು ಆದಾಮನಿಗೆ ಏನೆಂದು ವಾಗ್ದಾನ ಮಾಡಿದನು? I am creating this world for you. ನಾನು ಈ ಲೋಕವನ್ನು ನಿನಗಾಗಿ ಸೃಷ್ಟಿಸುತ್ತಿದ್ದೇನೆ. Amen. ಆಮೆನ್. Amen. ಆಮೆನ್. So are we all happy today? ನಾವೆಲ್ಲರೂ ಸಂತೋಷವಾಗಿದ್ದೇವಾ? Are we all happy today? ನಾವೆಲ್ಲರೂ ಇಂದು ಸಂತೋಷವಾಗಿದ್ದೇವಾ? Church, are we all truly happy today in our ಸಭೆ life? ಎಲ್ಲರೂ ಇಂದು ಸಂತೋಷವಾಗಿದ್ದೀರಾ? Because today you woke up from your bed. ನೀವೆಲ್ಲರೂ ಇಂದು ಹಾಸಿಗೆಯಿಂದ ಎದ್ದೇಳಲ್ಪಟ್ಟಿದ್ದೀರಾ. You opened your beautiful eyes to see this beautiful world which is created by God. ದೇವರು ಸೃಷ್ಟಿಸಿದ ಲೋಕವನ್ನು ನಿಮ್ಮ ಸುಂದರವಾದ ಕಣ್ಣಿಂದ ನೀವು ನೋಡುತ್ತಿದ್ದೀರಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ.
Jesus loves you all so much. ಯೇಸು ಸ್ವಾಮಿಯು ನಿಮ್ಮೆಲ್ಲರನ್ನು ತುಂಬವಾಗಿ ಪ್ರೀತಿಸುತ್ತಾನೆ. Jesus loves you all so much. ದೇವರು ನಿಮ್ಮೆಲ್ಲರನ್ನು A ಪ್ರೀತಿಸುತ್ತಾನೆ. beautiful example which he himself gave in the Calvary of cross. ಆತನು ಸುಂದರವಾದ ಉದಾಹರಣೆ ನೀಡಿದ್ದಾನೆ. ಆತನು ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟಿದ್ದನು. Remove a name called mother. ಆ ತಾಯಿ ಎಂಬ ಹೆಸರನ್ನು ತೆಗೆಯಿರಿ. Connect that female as a word. ಅದನ್ನು ಸ್ತ್ರೀಲಿಂಗ ಎಂದಾಗಿ ಸೇರಿಸಿ. Connect her as a world. ಆತನನ್ನು ಲೋಕ ಎಂದು ಸೇರಿಸಿ. Connect her as you and me. ಆ ಪದವನ್ನು ನಾನು ನೀನು ಎಂದಾಗಿ ಸೇರಿಸಿ. Even at that type of situation, ಆ ಒಂದು ಸಮಯದಲ್ಲೂ ಸಹ my father never gave up on you. ನಮ್ಮ ತಂದೆ ನಮ್ಮನ್ನು ಕೈ ಬಿಡಲಿಲ್ಲ. What did he say to his mother? ಏನು ಆಕೆಯ ತಾಯಿಗೆ ಹೇಳಿದನು? What did he promise to his mother? ಆಕೆಯ ತಾಯಿಗೆ ಏನೆಂದು ವಾಗ್ದಾನ It ಮಾಡಿದನು? doesn't matter the world is against. ಲೋಕವು ನಿನ್ನ ಎದುರಾಗಿ ನಿಂತರೂ ಸಹ, It doesn't matter my own people betray me. ನಿನ್ನ ಸ್ವಂತ ಜನರೇ ನಿನ್ನನ್ನು ಕೈ ಬಿಟ್ಟರೂ ಸಹ, It doesn't matter my own people try to destroy me. ನಿನ್ನ ಸ್ವಂತ ಜನರೇ ನಿನ್ನನ್ನು ಕೆಳಗೆ ಹಾಕಲ್ಪಟ್ಟಿದ್ದರೂ I ಸಹ, am not gonna give up on you. ನಾನು ನಿನ್ನನ್ನು ಬಿಟ್ಟು ಕೊಡುವುದಿಲ್ಲ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. I want everybody to strongly believe in this. ನೀವೆಲ್ಲರೂ ಇದನ್ನು ದೃಢವಾಗಿ ನಂಬಬೇಕೆಂದು ನಾನು ಹೇಳುತ್ತೇನೆ. I doesn't want because of me saying this you need to believe. ನನ್ನಿಂದ ನೀವು ಹೇಳಲ್ಪಟ್ಟು ನಂಬುವುದಲ್ಲ. If you realize, ನೀವು ಅದನ್ನು ಅದನ್ನು ಅನುಭವಿಸಿದರೆ. yesterday night I closed my eyes. ನಿನ್ನೆ ರಾತ್ರಿ ನಾನು ನನ್ನ ಕಣ್ಣನ್ನು ಮುಚ್ಚಿದೆ. What made me to open my eyes today? ಇಂದು ನಾನು ಕಣ್ತೆರೆದು ನೋಡಲು ಏನು ಕಾರಣ? Yes, we are the sinners. ಹೌದು, ನಾವು ಪಾಪ But ಮಾಡುತ್ತೇವೆ. still we are able to open our eyes. ಆದರೂ ಸಹ ಇಂದು ನಾವು ನಮ್ಮ ಕಣ್ಣುಗಳನ್ನು ತೆರೆಯುತ್ತೇವೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. The Psalms chapter 46 is exactly the clear meaning of that. ಕೀರ್ತನೆ 46 ಇದನ್ನಾಗಿ My God ಹೇಳುತ್ತದೆ. is saying, I am your refuge. ನನ್ನ ದೇವರು ಹೇಳುತ್ತಾನೆ, I am ನಾನೇ your ನಿನ್ನ strength. ಗುರಾಣಿ, ನಾನೇ ನಿನ್ನ I am ಬಲವಾಗಿದ್ದೇನೆ, your faith. ನಾನೇ ನಿನ್ನ ನಂಬಿಕೆ I am ಎಂದು, the life. ನಾನೇ ನಿನಗೆ It doesn't ಜೀವನವೆಂದು. matter anything. ಏನಾದರೂ ಸಹ I am gonna be with you in ನಾನು your ನಿನ್ನ midst. ಸಂಗಡ ಇರುತ್ತೇನೆ ಎಂಬುದಾಗಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Sometimes ಕೆಲವೊಮ್ಮೆ if we speak the truth, ನಾವು ನಿಜವನ್ನು ಮಾತನಾಡಿದರೆ we ourselves will feel that are we betraying somebody else. ನಮ್ಮಲ್ಲಿ ನಮಗೆ ಅನ್ಸುತ್ತೆ ನಾವು ಯಾರನ್ನಾದ್ರೂ ಕೀಳಾಗಿ ನೋಡುತ್ತಿದ್ದೇವೆ, ಯಾರಿಗಾದ್ರೂ ಮೋಸ In ಮಾಡುತ್ತಿದ್ದೇವೆ. Ephesians chapter 4 verse 15 is there. ಎಫೆಸೀಯ ಬರೆದ ಪುಸ್ತಕ 4:15 If you speak the truth, ನೀವು ನಿಜವನ್ನು ಮಾತನಾಡಿದರೆ you will be growing through Christ. ನೀನು ಕ್ರಿಸ್ತನಲ್ಲಿ ಬೆಳೆಯುತ್ತೀಯ ಎಂಬುದಾಗಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. There may be the situations in your life ಕೆಲವೊಂದು ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಇರಬಹುದು. you were not able to speak the truth. ನೀವು ನಿಮ್ಮ ಜೀವನದಲ್ಲಿ ಸತ್ಯವನ್ನು ಮಾತನಾಡದ ಪರಿಸ್ಥಿತಿ ಇರಬಹುದು. The people may say that he don't know the truth. ಜನರು ಹೇಳಬಹುದು ಆತನಿಗೆ ಸತ್ಯ ಅರಿಯದು ಎಂಬುದಾಗಿ. Many people in this world in the form of a God, they may say I can find the truth. ಅನೇಕರು ಈ ಲೋಕದಲ್ಲಿ ದೇವರ ಹೆಸರನ್ನು ಇಟ್ಟುಕೊಂಡು ನಾನು ಸತ್ಯವನ್ನು ಹುಡುಕುತ್ತೇನೆ ಎಂದು But my ಹೇಳುತ್ತಾರೆ. father is very simply he's saying ಆದರೆ ನನ್ನ ತಂದೆಯು ಹೇಳುತ್ತಾರೆ, I am the truth. ನಾನೇ ಸತ್ಯವಾಗಿದ್ದೇನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. That's why till today ಅದಕ್ಕಾಗಿ ಈಗಲೂ ಸಹ many people go and see his burial. ಈಗಲೂ ಸಹ ಆತನ ತೆರುವಿಕೆಯನ್ನು The reason ನೋಡುತ್ತಾರೆ. why ಆ ಕಾರಣ my ಏನೆಂದರೆ God even know that ನನ್ನ ದೇವರಿಗೂ ಸಹ ತಿಳಿದಿದೆ, my people are like Peter. ನನ್ನ ಮಕ್ಕಳು ಪೇತ್ರನ My ಹಾಗೆ people are ಎಂಬುದಾಗಿ. like Peter. ನನ್ನ ಮಕ್ಕಳು ಪೇತ್ರನ ಹಾಗೆ ಎಂಬುದಾಗಿ. Unless he himself put his finger in the hole, he never believed. He never trust. ಆತನು ಆತನ ಹಸ್ತವನ್ನು ದೇವರ ಹಸ್ತದ ಮೇಲೆ ಇಟ್ಟಿದಾಗಲೇ ಆತನ ನಂಬಿಕೆ ಆಯ್ತು ಆತನ ದೇವರೆಂಬುದಾಗಿ. The same way ಅದೇ ರೀತಿಯಾಗಿ even we people are. ನಾವು ಸಹ Peter betrayed her. ಪೇತ್ರನು ದೇವರನ್ನು ನಂಬಲಿಲ್ಲ. Thomas also betrayed her. ತೋಮನು ಸಹ ಹಾಗೆ ಮಾಡಿದನು. Yes, there are many people who betrayed God. ಅದೇ ಅನೇಕ ಜನರಿದ್ದಾರೆ ಯೇಸು ಸ್ವಾಮಿಯನ್ನು ನಂಬಲಿಲ್ಲ. But why God chose certain people that even till today we are speaking about
them. ಆದರೆ ಯಾಕೆ ಯೇಸು ಸ್ವಾಮಿ ಅಂತ ಜನಗಳನ್ನು ಆರಿಸಿದರು? ಇಂದು ಸಹ ನಾವು ಅವರ ಕುರಿತಾಗಿ You know ಮಾತನಾಡುತ್ತೇವೆ. why? ಯಾಕೆಂದರೆ They are the one who were put aside. ಅವರೇ ಬೇರೆ ಕಡೆ ಏನಕ್ಕೂ ಪ್ರಯೋಜನ ಇಲ್ಲದ ಕಡೆ They ಹಾಕಲ್ಪಟ್ಟವರು. were the one who were betrayed, and they were like a cornerstone by this world. ಅವರನ್ನು ಏನಕ್ಕೂ ಬಾರದೆಂದು ಸೈಡಲ್ಲಿ ತಳ್ಳಲ್ಪಟ್ಟವರು. I don't know why, when I was preparing my message, ನಾನು ನನ್ನ ಸಂದೇಶಕ್ಕೆ ಸಿದ್ಧನಾಗುತ್ತಿರುವಾಗ the situations, ಪರಿಸ್ಥಿತಿಯು, the song, ಹಾಡುಗಳು, the Bible reading part, ಸತ್ಯವೇದ ಓದುವ everything was connecting to me. ಎಲ್ಲವೂ ನಾನು ಸಿದ್ಧನಾಗಿದ್ದ ವಾಕ್ಯದ Everything was ಕುರಿತಾಗಿತ್ತು. connecting to me personally. ಎಲ್ಲವೂ ನನಗಾಗಿ It ಸೇರಿಯಲಾಗಿತ್ತೆಂಬುದಾಗಿತ್ತು. clearly mentioned, ಅಲ್ಲಿ ಹೇಳುತ್ತಿದೆ, son, I am there with you. ಮಗನೇ ನಾನು ನಿನ್ನ ಸಂಗಡ Last ಇದ್ದೇನೆ. month I saved you like anything. ಕಳೆದ ತಿಂಗಳು ನಾನು ನಿನ್ನನ್ನು ರಕ್ಷಿಸಿದೆನು. You cried at me like a baby. ನೀನು ನನ್ನ ಬಳಿ ಮಗುವಿನ ಹಾಗೆ ಹತ್ತಿದೆ. You literally confessed yourself towards me. ನೀನು ನಿನ್ನ ಪಾಪಗಳನ್ನೆಲ್ಲ ನನ್ನ ಬಳಿ ಹೇಳಿಕೊಂಡೆ. And even after confessing, you are trying to come up from it. ನೀನು ಎಲ್ಲವನ್ನು ಅರಿಕೆ ಮಾಡಿದ ನಂತರ ಸಹ ಅಲ್ಲಿಂದ ಮೇಲೆ ಎದ್ದು I know the ಬರುತ್ತಿದೆ. world is not letting you to come up. ನನಗೆ ತಿಳಿದಿದೆ ಲೋಕವು ನಿನ್ನನ್ನು ಮೇಲೆ ಏರಲು ಬಿಡುತ್ತಿಲ್ಲ But one ಎಂಬುದಾಗಿ. thing I'm saying, ಆದ್ರೆ ಒಂದು ನಾನು ನಿನಗೆ the faith ಹೇಳಬಲ್ಲೆ, which you have ನಂಬಿಕೆ ನೀನು ಏನಿಟ್ಟಿರುವೆ is going to grow in your life. ಆ ನಂಬಿಕೆ ನಿನ್ನ ಜೀವಿತದಲ್ಲಿ This ಬೆಳೆಯುತ್ತದೆ. beautiful thing started to prick me. ಈ ಒಂದು ಅದ್ಭುತ ವಿಷಯ ಸಹ ನನ್ನ ಹೃದಯದಲ್ಲಿ If you all ಚುಚ್ಚಲಾರಂಭಿಸಿತು. see, ನೀವೆಲ್ಲರೂ ನೋಡುವುದಾದರೆ we naturally do that. ನಾವು ಅದನ್ನು ಮಾಡುತ್ತೇವೆ. We may do certain things, ನಾವು ಕೆಲವೊಂದು ಕಾರ್ಯಗಳನ್ನು ಮಾಡುತ್ತೇವೆ. and immediately we may ask the conversion towards God. ನಾವು ತಕ್ಷಣವೇ ದೇವರ ಬಳಿ, ದೇವರೇ ಇದನ್ನು ಕ್ಷಮಿಸು Who ಎಂದು brings that ಕೇಳುತ್ತೇವೆ. guilt in ourselves? ಯಾರು ನಮ್ಮಲ್ಲಿ ಅರಿವಿಕೆಯನ್ನು ತರುತ್ತಾರೆ? Who brings that type of a guilt which makes us to think immediately, yes, I have done that mistake, I need to confess. ಯಾರು ನಮ್ಮ ಜೀವಿತದಲ್ಲಿ ಅಂತ ಅರಿವಿಕೆ ತರುತ್ತಾರೆ? ನಾವು ದೇವರ ಬಳಿ ಕೇಳಬೇಕೆಂಬುದಾಗಿ. Starting from teacher unless scientists, they do this. ಎಲ್ಲರೂ ಸಹ ಈ ರೀತಿಯಾಗಿ ಮಾಡುತ್ತಾರೆ. Amen. ಆಮೆನ್. So do you think we all won't do that? ನಾವೆಲ್ಲರೂ ಮಾಡುವುದಿಲ್ಲ ಎಂಬುದಾಗಿ ನೀವು ತಿಳಿಯುತ್ತೀರಾ? As a common human being, we all do that. ನಾವು ಒಬ್ಬ ಮನುಷ್ಯರಾಗಿ ನಾವೆಲ್ಲರೂ ಅದನ್ನು ಮಾಡುತ್ತೇವೆ. But who brings that in ourselves? ಆ ಅರಿವಿಕೆ ಅನ್ನುವುದು ನಮಗೆ ಯಾರು ತರುತ್ತಾರೆ? Is that our heart? ನಮ್ಮ ಹೃದಯವೇ? Is that our brain? ನಮ್ಮ ತಲೆಯೇ? Which immediately gives the information to the nose? ಅದು ನಮ್ಮ ನರಗಳಿಗೆ ಇನ್ಫಾರ್ಮೇಶನ್ ನೀಡುತ್ತವ? Who? ಯಾರು? God created us in His own form. ಯೇಸು ಸ್ವಾಮಿ ನಮ್ಮನ್ನು ಸೃಷ್ಟಿಸಿದನು. He used the sand, ಆತನು ಮಣ್ಣಿನಿಂದ ನಮ್ಮನ್ನು ರೂಪಿಸಿದನು. but He placed His heart in us. ಆದರೆ ಆತನ ಹೃದಯವನ್ನು ನಮ್ಮಲ್ಲಿ ಇಟ್ಟಿದ್ದನು. Hallelujah! 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 That is the reason. ಅದೇ ಕಾರಣ My God, immediately He felt the guilt Himself, because He made the promise to us saying, I am going to come for you. ಅದಕ್ಕಾಗಿಯೇ ದೇವರು ನಮಗೆ ವಾಗ್ದಾನ ಮಾಡಿರುವ ರೀತಿಯಾಗಿಯೇ ಆತನು ನಮಗಾಗಿ ಬರುತ್ತಾನೆ. That's why the third time He came for us. ಅದಕ್ಕಾಗಿಯೇ ಮೂರನೇ ಬಾರಿ ಆತನು ನಮಗಾಗಿ ಈ ಲೋಕಕ್ಕೆ ಬಂದನು. And I don't know when He is going to come. ನನಗೆ ತಿಳಿಯದು ಆತನು ಯಾವಾಗ ಮತ್ತೆ ಬರುತ್ತಾನೆ Even the ಎಂಬುದಾಗಿ. next moment He may be sitting next to you. ಈ ನೆಕ್ಸ್ಟ್ ಸೆಕೆಂಡ್ ಅಲ್ಲೂ ಸಹ ಆತನು ನಮ್ಮ ಪಕ್ಕದಲ್ಲೇ ಕುಳಿತಿರಬಹುದು. He is just waiting for you to hold His hand. ಆತನು ನಮಗಾಗಿ ಕಾಯುತ್ತಿದ್ದಾನೆ, ನಾವು ಆತನ ಹಸ್ತವನ್ನು ಹಿಡಿಯಬಲ್ಲೆವು ಎಂಬುದಾಗಿ. Hallelujah! ಹಲ್ಲೆಲೂಯಾ! Hallelujah! ಹಲ್ಲೆಲೂಯಾ! Hallelujah! ಹಲ್ಲೆಲೂಯಾ! Today we are in a part and parcel of the Holy Communion. ನಾವೆಲ್ಲರೂ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುತ್ತೇವೆ. Do you all remember why do we take a part and parcel of the Holy Communion? ನಿಮಗೆಲ್ಲರಿಗೂ ತಿಳಿದಿದೆಯಾ ನಾವು ಹೇಗೆ ಕರ್ತನ ಮೇಜನ್ನು ತೆಗೆದುಕೊಳ್ಳುತ್ತೇವೆ It's not ಎಂಬುದಾಗಿ? every time the first Sunday we are into it. ಎಲ್ಲ ಪ್ರತಿ ತಿಂಗಳಿನ ಮೊದಲನೇ ಭಾನುವಾರದಲ್ಲಿ ಅಲ್ಲ, Every hour, every second, every day, every week, ಪ್ರತಿ ನಿಮಿಷವೂ ಪ್ರತಿ ವಾರವೂ ಸಹ we have to be a part and parcel of the Holy Communion. ನಾವೆಲ್ಲರೂ ಕರ್ತನ ಮೇಜಿನಲ್ಲಿ ಒಂದು ಪಾತ್ರೆ ಆಗಿರಬೇಕು. It's very simple. ತುಂಬಾ ಸಿಂಪಲ್ ಆಗಿದೆ. We get dirt ourselves.
ನಾವು ನಮ್ಮನ್ನೇ ಕೊಳಕು ಮಾಡುತ್ತೇವೆ. We go take a shower. ನಾವು ಹೋಗಿ ಸ್ನಾನ ಮಾಡುತ್ತೇವೆ. What about our soul and heart? ನಮ್ಮ ಹೃದಯ ಏನಾಗುತ್ತದೆ? What about our spirit? ನಮ್ಮ ಹೃದಯದಲ್ಲಿರುವ ನಮ್ಮ Because my father already said, ನನ್ನ ದೇವರು ಹೇಳಿದ್ದಾನೆ, I don't need your body. ನನಗೆ ನಿನ್ನ ದೇಹವು I ಬೇಡ, need your heart. ನನಗೆ ನಿನ್ನ ಹೃದಯ I ಬೇಕಾಗಿದೆ, need your soul. ನನಗೆ ನಿನ್ನ ಆತ್ಮವು ಬೇಕಾಗಿದೆ. That's when my God says, ಆವಾಗಲೇ ನನ್ನ ದೇವರು at the ಹೇಳುತ್ತಾರೆ, time when I'm coming, ನಾನು ಬರುವ ಸಮಯದಲ್ಲಿ all the people who died through me, ಯಾರೆಲ್ಲ ನನ್ನ ಮುಖಾಂತರ ಸತ್ತು all the ಹೋದರು, spirits will start to raise. ಎಲ್ಲ ಆತ್ಮವು ನನ್ನನ್ನು ನೋಡಿ He never ಎದ್ದೇಳುತ್ತದೆ. mentioned the body will be raised. ಆತನು ದೇಹ ಎದ್ದೇಳುತ್ತದೆ ಎಂದು He ಹೇಳಲಿಲ್ಲ, mentioned the spirit will raise. ಅದು ಆತನು ಆತ್ಮವು ಎದ್ದೇಳುತ್ತದೆ soul ಎಂದು will ಹೇಳುತ್ತಾನೆ. raise. ಆತ್ಮವು ಎದ್ದೇಳುತ್ತದೆ. Today, are you ready to protect your soul? ನೀವೆಲ್ಲರೂ ಇಂದು ನಿಮ್ಮ ಆತ್ಮಗಳನ್ನು Today, are ರಕ್ಷಿಸಲು you ready to ಸಿದ್ಧರಾಗಿದ್ದೀರಾ? protect your spirit? ನೀವೆಲ್ಲರೂ ಇಂದು ನಿಮ್ಮ ಆತ್ಮಗಳನ್ನು ರಕ್ಷಿಸಲು ಸಿದ್ಧರಾಗಿದ್ದೀರಾ? Hallelujah! ಹಲ್ಲೆಲೂಯಾ, Hallelujah! ಹಲ್ಲೆಲೂಯಾ. Two people, when they were singing here, ಇಬ್ಬರು ಜನರು I was literally rejoicing over there. ಇಬ್ಬರು ಜನರು ಇಲ್ಲಿ ಪ್ರಾರ್ಥನೆ ಹಾಡಾಡುವಾಗ ನಾನು ಅಲ್ಲಿ ಖುಷಿ ಪಡುತ್ತಿದ್ದೆ. You know why? ಯಾಕೆಂದರೆ There were one particular meaning in that song. ಅಲ್ಲಿ ಒಂದು ಅರ್ಥವಿತ್ತು ಹಾಡಿನಲ್ಲಿ. If you go deep into the ocean or sea, ನೀವು ಸಮುದ್ರದ ಆಳದಲ್ಲಿ ಹೋಗುವಾಗ you will find lot of hindrance. ನೀವು ಅನೇಕ ಕಷ್ಟಗಳನ್ನು ನೋಡುತ್ತೀರಾ. But if you see the habit of a fish, ಆದರೆ ನೀವು ಒಂದು ಮೀನನ್ನು ನೋಡಿದರೆ it will overtake everything. ಅವು ಎಲ್ಲ ಸಮಸ್ಯೆಗಳನ್ನು ಸಹ ಎಲ್ಲ ಎದುರಿಸಿ ಬರುತ್ತವೆ. That's why even today when you go to hospital, doctor first thing he will tell, are you eating the fish? ಈಗಲೂ ಸಹ ನೀವು ಆಸ್ಪತ್ರೆಗೆ ಹೋದರೆ ವೈದ್ಯರು ಸಹ ಕೇಳುತ್ತಾರೆ, ನೀವು ಮೀನನ್ನು ತಿನ್ನುತ್ತೀರಾ? Because why? ಯಾಕೆ? It carries all the pain, all the minerals, all the sources. ಯಾಕೆಂದರೆ ಮೀನಿನಲ್ಲಿ ಬೇಕಾಗುವ ಎಲ್ಲ ಅಂಶಗಳು ಇರುತ್ತವೆ. My father, ನನ್ನ ತಂದೆ, in my own life, ನನ್ನ ಸ್ವಂತ it ಜೀವಿತದಲ್ಲಿ doesn't matter many hindrance and problems, ಯಾವುದೇ ಕಷ್ಟ ಸಮಸ್ಯೆಗಳು ಬಂದರೆ he ಸಹ made me to stamp on a new month this year. ಆತನು ಈ ವರ್ಷದಲ್ಲಿ ಹೊಸ ತಿಂಗಳಿನಲ್ಲಿ ಕಾಲಿಡಲು ನನಗೆ ಸಹಾಯ ಮಾಡಿದ್ದಾನೆ. Son, I know you're crying. ಮಗನೇ, ನನಗೆ ತಿಳಿದಿದೆ ನೀನು Son, I know ಅಳುತ್ತಿದ್ದೀಯಾ. you're tearing. ಮಗನೇ, ನನಗೆ ತಿಳಿದಿದೆ ನೀನು ನೋವನ್ನು ಅನುಭವಿಸುತ್ತಿದ್ದೀಯಾ. It's not just simply I gave this thing in your hand. ನಾನು ಇದನ್ನು ನಿನ್ನ ಜೀವಿತದಲ್ಲಿ ಸುಮ್ಮನೆ ನೀಡಲಿಲ್ಲ. The world may speak what he is going to talk. ಲೋಕವು ಸಹ ನಿನ್ನ ಕುರಿತಾಗಿ ಅನೇಕ ವಿಷಯಗಳ ಕುರಿತಾಗಿ ಮಾತಾಡಬಹುದು. The world may say what he can do. ಲೋಕವು ಸಹ ಹೇಳಬಹುದು ಏನು ಮಾಡಲು ಅವನಿಂದ ಸಾಧ್ಯ The ಎಂಬುದಾಗಿ. world may even speak about your present and your past. ಲೋಕವು ಸಹ ನಿನ್ನ ಕುರಿತಾಗಿ ಇಂದಿನ ಜೀವಿತದ ಕುರಿತಾಗಿ ಸಹ ಮಾತನಾಡಬಹುದು. But the world never know ಆದರೆ ಲೋಕಕ್ಕೆ ತಿಳಿದಿಲ್ಲ what my father is going to do at that moment. ನನ್ನ ತಂದೆ ನಿನ್ನ ಜೀವಿತದಲ್ಲಿ ಏನು ಮಾಡುತ್ತಾನೆ If you ಎಂಬುದಾಗಿ. see, ನೀವು ನೋಡುವುದಾದರೆ at that moment he rose from the dead. ಆ ಸಮಯದಲ್ಲಿ ಆತನು ಮರಣದಿಂದ ಮತ್ತೆ ಎದ್ದನು. If you see, ನೀವು ನೋಡುವುದಾದರೆ at that moment an angel came and stood and spoke to Mary. ಅದೇ ಸಮಯದಲ್ಲಿ ದೇವದೂತರು ಸಹ ಮರಿಯಾಳನ ಮುಂದೆ ಬಂದು ಮಾತನಾಡಿದರು. If you see, at that moment God forgave a sinner and he said, you will be with me. ಅದೇ ಸಮಯದಲ್ಲಿ ದೇವರು ಸಹ ಒಬ್ಬ ಕಳ್ಳನನ್ನು ರಕ್ಷಿಸಿ ನೀನು ನನ್ನ ಸಂಗಡ ಇರುತ್ತೀಯಾ ಎಂಬುದಾಗಿ If you ಹೇಳಿದರು. see, when Paul and Silas they were praying, at that moment there was a miracle which happened. ಪೌಲನು ಮತ್ತೆ ಸೀಲನನು ಸಹ ಪ್ರಾರ್ಥಿಸುವಾಗ ಅಲ್ಲಿ ಅದ್ಭುತಗಳನ್ನು ಮಾಡಿದನು. Yesterday whole night I was crying. ನಿನ್ನೆ ಇಡೀ ರಾತ್ರಿ ನಾನು ಅಳುತ್ತಿದ್ದೆ. Many things I doesn't want to tell to my own parents. ಕೆಲವೊಂದು ವಿಷಯಗಳು ನನ್ನ ಅಪ್ಪ ಅಮ್ಮಗೆ ಹೇಳಲು Because ನನಗೆ I ಇಚ್ಛೆ strongly ಇದ್ದಿಲ್ಲ. believe in this. ಯಾಕೆಂದರೆ ನಾನು ದೃಢವಾಗಿ Before ನಂಬುತ್ತೇನೆ. I come into my mother's womb, he already said, he ನನ್ನ knows me. ತಾಯಿಯ ಗರ್ಭದಲ್ಲಿ ನಾನು ಹುಟ್ಟುವ ಮೊದಲಾಗಿಯೇ ನನ್ನ ದೇವರು ನನ್ನ I ಕುರಿತಾಗಿ want better him ಅರಿಯಬಲ್ಲನು. to answer. ನನ್ನ ದೇವರೇ ಅದಕ್ಕೆ It ಉತ್ತರಿಸಬೇಕು. doesn't matter how he is going to answer. ಆತನು ಯಾವ ರೀತಿಯಾಗಿ ಉತ್ತರಿಸುತ್ತಾನೆ That's why my ತಿಳಿಯಲಿಲ್ಲ. father clearly said, King David is very close to my heart. ಅದಕ್ಕಾಗಿಯೇ ನನ್ನ ತಂದೆಯು ಹೇಳಿದನು, ದಾವೀದನು ನನ್ನ ಹೃದಯಕ್ಕೆ ಹತ್ತಿರವಾದವನು. Hallelujah. ಹಲ್ಲೆಲೂಯಾ. So now I'm asking beautiful church, are you happy today? ನಾನು ಇಡೀ ಸಭೆಗೆ ಕೇಳುತ್ತಿದ್ದೇನೆ, Are ಸಭೆಯೇ you ನೀವು happy ಸಂತೋಷವಾಗಿದ್ದೀರಾ? ನೀವು ಇಂದು ಸಂತೋಷವಾಗಿದ್ದೀರಾ? Hallelujah. 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 Psalm chapter 46, my God is promising you this particular month.
ಕೀರ್ತನೆ 46ರಲ್ಲಿ ದೇವರು ಈ ತಿಂಗಳಿಗೆ ನಿಮಗೆ I ವಾಗ್ದಾನ am gonna ಮಾಡುತ್ತಿದ್ದಾರೆ. be with you like a mighty man. ನಾನು ನಿನ್ನ ಸಂಗಡ ಯುದ್ಧ ವೀರನಾಗಿ Last month ನಿಲ್ಲುತ್ತಾನೆ I said ಎಂಬುದಾಗಿ. I am going to do miracles. ಕಳೆದ ತಿಂಗಳು ನಾನು ಹೇಳಿದೆ ನಿನ್ನ ಜೀವಿತದಲ್ಲಿ I am ಅದ್ಭುತ going to ಮಾಡುತ್ತೇನೆ. break the steel door. ನಾನು ಎಲ್ಲ ಬಾಗಿಲನ್ನು ನಿನಗಾಗಿ I am ತೆರೆಯುತ್ತೇನೆ going to ಎಂದು. break the steel lock. ನಾನು ಎಲ್ಲವನ್ನು ಎಲ್ಲ This ಬಾಗಿಲನ್ನು month ನಿನಗೆ I am ಮುರಿಯುತ್ತೇನೆ. saying, ನಾನು ಈ ತಿಂಗಳಲ್ಲಿ ನಿನಗೆ I am going to be ಹೇಳುತ್ತಿದ್ದೇನೆ. the strength for you in this particular month. ನಾನು ನಿನಗೆ ಈ ತಿಂಗಳಿನಲ್ಲಿ ಬಲವಾಗಿ It ನಿಲ್ಲುತ್ತೇನೆ doesn't matter ಎಂಬುದಾಗಿ. what type of situations. ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಸಹ I am going to give that type of strength to face like a ನಾನು lion. ನಿನ್ನ ಜೀವಿತದಲ್ಲಿ ಆ ಸಮಸ್ಯೆಗಳನ್ನು ಎದುರಿಸಲು Hallelujah. ಬಲವನ್ನು ನೀಡುತ್ತೇನೆ. Hallelujah. 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 Are we all are respecting the Holy Communion? ನಾವೆಲ್ಲರೂ ಕರ್ತನ ಮೇಜೆಯನ್ನು ರೆಸ್ಪೆಕ್ಟ್ Few ಮಾಡುತ್ತಿದ್ದೇವೆ. weeks before when Joshua when he was preaching over here, I started to think many things. ಜೋಶ್ವನು ಇಲ್ಲಿ ಬಂದು ಕಳೆದ ವಾರ ಪ್ರಸಂಗ ಮಾಡುತ್ತಿರುವಾಗಲೂ ನಾನು ಅನೇಕ ಕಾರ್ಯಗಳ ಕುರಿತಾಗಿ There were ಯೋಚಿಸಿದೆ. one particular thing which he mentioned. ಒಂದು ವಿಷಯ ಇತ್ತು ಆತನು We should ಮಾತನಾಡಿದ forget ourselves. ನಾವು ನಮ್ಮನ್ನೇ ನಾವು ಮರೆಯಬೇಕು. We should forget ourselves. ನಾವು ನಮ್ಮನ್ನೇ ಮರೆಯಬೇಕು. Many people today, ಅನೇಕ ಜನರು ಇಂದು at the time of Holy Communion, ಕರ್ತನ ಮೇಜಿನ ಸಮಯದಲ್ಲಿ even at that time, ಆ ಸಮಯದಲ್ಲೂ ಸಹ they will be thinking, ಅವರು ಯೋಚಿಸುತ್ತಾರೆ, what my next person will be thinking. They will be hearing ನನ್ನ- when I am confessing to my God. ನಾನು ದೇವರಿಗೆ ನನ್ನ ಪಾಪಗಳನ್ನು ಅರಿಕೆ ಮಾಡುವ ಸಮಯದಲ್ಲಿ ನನ್ನ ಪಕ್ಕದಲ್ಲಿರುವನು ಏನನ್ನು ಯೋಚಿಸುತ್ತಾನೆ. Amen. ಆಮೆನ್. Amen. ಆಮೆನ್. The same thing when my God was in the Calvary of cross. ಅದೇ ರೀತಿಯಾಗಿ ನನ್ನ ದೇವರು ಸಹ ಶಿಲುಬೆಯಲ್ಲಿ If he would ಹಾಕಲ್ಪಟ್ಟಾಗ have thought ಆತನು ಸಹ ಬೇರೆಯವರ ಕುರಿತಾಗಿ what this ಯೋಚಿಸಿದರೆ world may do, ಏನು ಈ ಲೋಕವು ಮಾಡುತ್ತದೆ do you ಎಂಬುದಾಗಿ think today we will be like this? ನೀವು ನಂಬುತ್ತೀರಾ ನಾವು ಈ ರೀತಿಯಾಗಿ ಇಂದು Do ಬಾಳುತ್ತೇವೆ you ಎಂಬುದಾಗಿ? think today we will be roaming like this? ನಾವು ಈ ರೀತಿಯಾಗಿ ಇರುತ್ತೇವೆ ಎಂಬುದಾಗಿ ನೀವು Do you ನೆನೆಸಿಕೊಳ್ಳುತ್ತೀರಾ? think today we will be enjoying like this? ಇಂದು ನಾವು ಈ ರೀತಿಯಾಗಿ ಸಂತೋಷ ಪಡುತ್ತೇವೆ ಎಂದು It ನೆನೆಸುತ್ತೀರಾ? doesn't matter there is a rain, it doesn't matter there is a cold, ಮಳೆಯಾಗಲಿ ಶೀತವಾಗಲಿ ಇದ್ದರೂ ಸಹ but still I am daily eating non-veg. ಆದರೂ ಸಹ ನಾನು ದಿನ ನಾನ್ ವೆಜ್ Even ತಿನ್ನುತ್ತಿದ್ದೇನೆ. my parents, my brother, they never eat, but I am eating. ನನ್ನ ಕುಟುಂಬದವರು ಯಾರು ತಿನ್ನುವುದಿಲ್ಲ, The ಆದರೆ reason ನಾನು why? ತಿನ್ನುತ್ತೇನೆ. ಯಾಕೆಂದರೆ I am enjoying his blessings which is given to me ನಾನು ದೇವರ ಆಶೀರ್ವಾದ ನನಗೆ ನೀಡುವುದನ್ನು by his faith, ಆತನ ನಂಬಿಕೆಯಿಂದ, by his strength, ಆತನ ಬಲದಿಂದ and I am also declaring ನಾನು ಸಹ it ಹೇಳುತ್ತಿದ್ದೇನೆ, doesn't matter who they are, who this world is. ಈ ಲೋಕವು ಏನಾಗಿದ್ದರೂ ಸಹ The Father who created this heaven and earth, ಈ ಪರಲೋಕವನ್ನು ಭೂಮಿಯನ್ನು ಸೃಷ್ಟಿಸಿದ he ದೇವರು already said this earth is my stepping stone. ಈ ಲೋಕವು ನನ್ನದೆಂಬುದಾಗಿ I am waiting for the throne ನಾನು ರಾಜ್ಯಕ್ಕಾಗಿ which he ಕಾಯುತ್ತಿದ್ದೇನೆ. promised, saying he is going to come back and he is going to take me. ಆತನು ವಾಗ್ದಾನ ಮಾಡಿದ ರೀತಿ Hallelujah. 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 Church, my God is talking to you. ಸಭೆ ನನ್ನ ದೇವರು ನಿಮ್ಮ ಬಗ್ಗೆ Even after so many ಮಾತನಾಡುತ್ತಿದ್ದಾರೆ. things, why are you not having the faith on me? ಎಲ್ಲ ನಡೆದರೂ ಸಹ ದೇವರ ಮೇಲೆ ನಿಮಗೆ ಏಕೆ ನಂಬಿಕೆ ಇಲ್ಲ? Are you all happy? ನೀವೆಲ್ಲರೂ I guess Sudha ಸಂತೋಷವಾಗಿದ್ದೀರಾ? aunty is very happy. ಸುಧಾ ಆಂಟಿ ಅವರು Because I ಸಂತೋಷವಾಗಿದ್ದಾರೆ. always see she is sitting in the front, it doesn't matter, she will smile a beautiful ಅವರು smile. ಮುಂದೆ ಕೂತುಕೊಂಡು ನಾನು ಕೇಳಿದಾಗೆಲ್ಲ ನಗುತ್ತಲೇ ಇರುತ್ತಾರೆ. What about others? ಬೇರೆಯವರು It doesn't matter what problems you are facing. ಯಾವುದೇ ಸಮಸ್ಯೆಗಳು ನಿಮ್ಮ Smile in front of God. ದೇವರ ಮುಂದೆ ನೀವು My God will ನಗುವುದಾದರೆ start to feel something. ದೇವರ ಹೃದಯದಲ್ಲಿ ಬೇರೆ ಏನೋ Hare, he is having so much problem, but still he is thanking me with a beautiful smile. ದೇವರು ಯೋಚಿಸುತ್ತಾನೆ ಆತನ ಜೀವಿತದಲ್ಲಿ ಆತನ Why can't I do the miracle right at the moment? ಯಾಕೆ ಆತನ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಾಗಿದೆ? Hallelujah. 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 That's why if you see many people's prayer in the Bible, it's always a different thing. ನೀವು ಸತ್ಯವೇದದಲ್ಲಿ ನೋಡಿದರೆ ಅನೇಕರ ಪ್ರಾರ್ಥನೆಯು ವಿಭಿನ್ನವಾಗಿದೆ. My father says, I know how to pull you. ನನ್ನ ತಂದೆ ಹೇಳುತ್ತಾನೆ ನನಗೆ ಗೊತ್ತು ನಿನ್ನ ಹೇಗೆ But people who prayed in the Bible, ಆದರೆ ಸತ್ಯವೇದದಲ್ಲಿ I believe ಪ್ರಾರ್ಥಿಸುವವರು they know how to pull God towards them. ಅವರಿಗೆ ತಿಳಿದಿದೆ ದೇವರನ್ನು ಅವರ ಬಳಿ ಹೇಗೆ ಕರೆಯಬೇಕು. Today, are you all are ready to pull the Father, the Son, the Holy Spirit next to you? ನೀವೆಲ್ಲರೂ ಸಿದ್ಧವಾಗಿದ್ದೀರಾ ದೇವರನ್ನು ನಿಮ್ಮ ಬಳಿ ಕರೆಯಲು? Hallelujah. 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 Many times I used to tell my mom, I doesn't want to listen to any
particular thing which gives me pressure. ನಾನು ನನ್ನ ತಾಯಿಯ ಬಳಿ ಹೇಳುತ್ತೇನೆ, ನನಗೇನು ಕೇಳಲು ನಾನು ಸಿದ್ಧನಾಗಿಲ್ಲ, But still I will be listening. ಆದರೂ ಸಹ ನಾನು ಕಿವಿಗೊಡುತ್ತೇನೆ. You know why? ಯಾಕೆ ಗೊತ್ತಾ? Because I want to take that pain. ಯಾಕೆಂದರೆ ಆ ನೋವನ್ನು ನಾನು I ತೆಗೆದುಕೊಳ್ಳಬೇಕು. want to give them the happiness. ನಾನು ಅವರಿಗೆ ಸಂತೋಷವನ್ನು Same ನೀಡಬೇಕು. manner, many a times in your life you will feel my father is not answering. ಅದೇ ರೀತಿ ನಿಮ್ಮ ಜೀವಿತದಲ್ಲೂ ನಿಮಗೆ ಅನಿಸಬಹುದು, ನನ್ನ My ತಂದೆ father is not listening to me. ನನ್ನ ತಂದೆ ನನಗೆ He is ಕಿವಿಗೊಡುತ್ತಿಲ್ಲ. not a true God. ಆತನು ಸತ್ಯವಾದ ದೇವರಲ್ಲ. But what I'm saying, ಆದರೆ ನಾನು ಏನು ಹೇಳುತ್ತೇನೆ ಎಂದರೆ, when a teacher is correcting your question paper, ಶಿಕ್ಷಕರು ನಿಮ್ಮ ಪೇಪರುಗಳನ್ನು ಕರೆಕ್ಟ್ ಮಾಡುವ he ಸಮಯದಲ್ಲಿ ಸಹ never release the result. ಅವರು ಏನು ನಿಮ್ಮ ಫಲಿತಾಂಶವೆಂಬುದಾಗಿ When he is ಪ್ರಕಟಿಸುವುದಿಲ್ಲ. correcting your question paper, your answer paper, ಅವರು ನಿಮ್ಮ ಆನ್ಸರ್ ಶೀಟ್ ಗಳನ್ನು ಕರೆಕ್ಟ್ he ಮಾಡುವ is totally ಸಮಯದಲ್ಲಿ changing the questions and he is also answering for it. ಆತನೇ ಪ್ರಶ್ನೆಗಳನ್ನು ಹುಡುಕುತ್ತಾ ಆತನೇ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾನೆ. He is waiting for the day you need to wait for the results. ಆತನು ದಿನಕ್ಕಾಗಿ ಕಾಯುತ್ತಾನೆ ನಿಮ್ಮ ಫಲಿತಾಂಶಗಳು ಪ್ರಕಟಣೆಗೊಳ್ಳುವ ಸಮಯಕ್ಕೆ. It's not only the teachers, it is even the doctors. ಶಿಕ್ಷಕರು ಮಾತ್ರವಲ್ಲ, ವೈದ್ಯರು ಸಹ At the time of operation, they never say anything. ಶಸ್ತ್ರಚಿಕಿತ್ಸೆ ಆಗುವ ಸಮಯದಲ್ಲೂ ಸಹ ಆತರು ಏನು Once it is ಹೇಳುವುದಿಲ್ಲ. done, ಆದರೆ ಅದು ಮುಗಿದ ನಂತರ they are going to say it is success. ಅವರು ಹೇಳುತ್ತಾರೆ ಅದು ಸಕ್ಸಸ್ But ಆಗಿದೆ here ಎಂಬುದಾಗಿ. my father is saying, ಆದರೆ ಇಲ್ಲಿ ನನ್ನ ತಂದೆ I am not ಹೇಳುತ್ತಿದ್ದಾರೆ, going to say the success. ನಾನು ನಿನಗೆ ಸಕ್ಸಸ್ ಎಂದು You ಹೇಳುವುದಿಲ್ಲ. yourself will say, Father, the prayer which I did, it is beyond what you have given. ದೇವರೇ, ನಾನು ಏನು Hallelujah. ಪ್ರಾರ್ಥಿಸಿದ್ದೇನೆ, ಅದರ ಉತ್ತರ Hallelujah. ಹಲ್ಲೆಲೂಯಾ. My father is ready to give something beyond which you have been expecting from all these 5 months. ನೀವು 5 ತಿಂಗಳಿಂದ ಏನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅದರೆಲ್ಲ ದೇವರು ನಿಮಗಾಗಿ ನೀಡುತ್ತಾನೆ. Amen. ಆಮೆನ್. Holy Communion is always something very precious in our life. ಕರ್ತನ ಮೇಜು ನಮ್ಮ ಜೀವಿತದಲ್ಲಿ ಒಂದು ಪ್ರಮುಖ ಅಮೂಲ್ಯವಾಗಿದೆ. According to the world, it may be the water. ಲೋಕದ ಕುರಿತಾಗಿ ಅದು ನೀರಾಗಿರಬಹುದು. But if you clearly think, ನಾವು ಯೋಚಿಸಿದರೆ it is a beautiful shower ಅದೊಂದು ಸುಂದರವಾದ for ಸ್ನಾನವಾಗಿದೆ. your heart and your Holy Spirit. ಹೃದಯದಿಂದ ಹಾಗೂ ದೇವರ ಆತ್ಮದಿಂದ. Hallelujah. 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 How much ever you feel in the pit, still my father is saying, I am going to lift you up. ನೀನು ಎಷ್ಟೇ ಕೆಳಗೆ ಬಿದ್ದರೂ ಸಹ ನನ್ನ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಮೇಲೆತ್ತಿಸುತ್ತೇನೆ The ಎಂಬುದಾಗಿ. world may be like a crab, ಲೋಕವು ಸಹ ಅನೇಕ ಕಾರ್ಯಗಳನ್ನು ನಿನಗೆ ಮಾಡಬಹುದು. but my father is like a fighter fish. ಆದರೆ ನನ್ನ ಲೋಕವು ಏಡಿಯಾಗಿದ್ದರೆ ನನ್ನ ದೇವರು ಅದನ್ನು ಯುದ್ಧ ಮಾಡುವ ಮೀನಾಗಿದೆ. If you see the fighter fish, ನೀವು ಯುದ್ಧ ಮಾಡುವ ಮೀನ್ it will ನೋಡಿದರೆ never stay in one particular place. ಅದು ಒಂದು ಜಾಗದಲ್ಲಿ ಇರುವುದಿಲ್ಲ. My father is going to ನನ್ನ ದೇವರು bless you in the same manner. ಅದೇ ರೀತಿಯಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. So the whole Psalm chapter 46 is all about ಇಡೀ ಕೀರ್ತನೆ 46 ಏನೆಂದರೆ trust and confidence. ನಂಬಿಕೆ ಹಾಗೂ Confidence, peace and provision, ಶಾಂತಿ ಹಾಗೂ ಸಮಾಧಾನ, trust and believe. ನಂಬಿಕೆ ಹಾಗೂ ಆತನ. The last beautiful thing is, I like literally, ಆ ಕೊನೆಯ ವಿಚಾರ ನನಗೆ ತುಂಬಾ rest ಇಷ್ಟವಾದದ್ದು. and surrender. ಆತನಲ್ಲಿ ವಿಶ್ರಾಂತಿ ತಗೊಂಡು This month I'm ಆತನಿಗೆ going to do that. ಈ ತಿಂಗಳು ನಿಮ್ಮ I'm going to ಜೀವಿತದಲ್ಲಿ surrender ಮಾಡಿದ್ದೇನೆ. everything in Him ನನ್ನ ಎಲ್ಲ ಕಾರ್ಯಗಳನ್ನು ಆತನ ಕಾರ್ಯದಲ್ಲಿ and ಇಡುತ್ತೇನೆ. I'm going to rest myself. ನಾನು ವಿಶ್ರಾಂತಿ ತಗೋತೇನೆ. Hallelujah. ಹಲ್ಲೆಲೂಯಾ. Once again I greet you all in the name of the Lord and Savior of Jesus Christ. ನಿಮ್ಮೆಲ್ಲರನ್ನು ಮತ್ತೆ ಯೇಸು ಕ್ರಿಸ್ತನ ನಾಮದಲ್ಲಿ If my God's ಸ್ವಾಗತಿಸುತ್ತೇನೆ. will and wish and blessings is there, I'm going to speak about this again. ನನ್ನ ದೇವರ ಕೃಪೆ ನನ್ನ ಮೇಲೆ ಇದ್ದರೆ ನಾನು ಮತ್ತೊಮ್ಮೆ ಇದರ ಕುರಿತಾಗಿ ಮಾತನಾಡಲು I thank for ಇಚ್ಛಿಸುತ್ತೇನೆ. the church and the pastor for giving this beautiful ಸಭೆಗೂ opportunity. ಹಾಗೂ ಸೇವಕರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. In Jesus' name. ಯೇಸು ಕ್ರಿಸ್ತನ Amen. ನಾಮದಲ್ಲಿ. Hallelujah. Hallelujah. ಹಲ್ಲೆಲೂಯಾ. ಎಲ್ಲ ಸಂತೋಷமா இருக்கிறீங்களா? ಎಲ್ಲರೂ ಸಂತೋಷವಾಗಿದ್ದೀರಾ? Hallelujah. ಹಲ್ಲೆಲೂಯಾ. கர்த்தர் உங்களை ஆசீர்வதிப்பாராக. ಕರ್ತನು ನಿಮ್ಮನ್ನು ಆಶೀರ್ವದಿಸ ಮಾಡಲಿ. இந்த ஆண்டு 5 மாதத்தை முடித்து
இந்த 6ஆம் மாதம் 1ஆம் தேதி காணும்படி கர்த்தர் உதவி செய்திருக்கிறார். ಈ ವರ್ಷದಲ್ಲಿ 5 ತಿಂಗಳನ್ನು ಮುಗಿಸಿ 6ನೇ ತಿಂಗಳಲ್ಲಿ ಮೊದಲನೇ ದಿನವನ್ನು ದೇವರು ಕಾಣುವ ಹಾಗೆ ಮಾಡಿದ್ದಾರೆ. எத்தனையோ கஷ்டங்கள், நஷ்டங்கள், பாடுகள், உபத்திரவங்கள் நம்முடைய வாழ்க்கையில் இருந்தாலும் கூட ಎಷ್ಟೋ ಒಂದು ಕಷ್ಟಗಳು, ನೋವುಗಳು, ದುಃಖಗಳು, ಚಿಂತೆಗಳು ನಮ್ಮ ಜೀವನದಲ್ಲಿ ಇದ್ದರೂ ಕೂಡ தேவனுடைய கிருபை நம்முடைய வாழ்க்கையில இருந்திருக்கிறது. ದೇವರ ಒಂದು ಕೃಪೆ ನಮ್ಮ ಜೀವಿತದಲ್ಲಿ ಅದು ಇದೆ. அல்லேலூயா. ಹಲ್ಲೇಲೂಯಾ. பேட்ரிக் ரொம்ப அழகா இந்த ಸಂಗೀತத்தை ವಾಸಿத்து முடித்திருக்கிறார். ಬ್ರದರ್ ಪ್ಯಾಟ್ರಿಕ್ ಅವರು ತುಂಬಾ ಚೆನ್ನಾಗಿ ಈ ಒಂದು ಕೀರ್ತನೆ ಭಾಗವನ್ನು ಓದಿ ಮುಗಿಸಿದ್ದಾರೆ. அவருடைய கடைசி பாயிண்ட் என்னன்னா, ಅವರ ಒಂದು ಕೊನೆಯ ಒಂದು ಭಾಗವು ಅದು ಏನೆಂದರೆ 46ஆம் சங்கீதம் 10ஆம் வசனம் சொல்லுகிறது, 46ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, நீங்கள் ಅಮರ್ந்திருந்து ನಾನೇ ದೇವன் என்று அறிந்து கொள்ளுங்கள். ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನರಿಗೂ ಸರ್ವಾಧಿಪತಿಯು ನಾನೇ ತಿಳಿದುಕೊಳ್ಳಿರಿ. உயர்ந்திருப்பேன், பூமியிலே உயர்ந்திருப்பேன், ಜಾತಿಗಳಲ್ಲೂ ಎತ್ತಿದ್ದೇನೆ, ಜೀವನದಲ್ಲೂ ಇರುತ್ತೇನೆ ಎಂದು ಹೇಳಿದ್ದಾರೆ. சேனைகளின் கர்த்தர் நம்மோடு இருக்கிறார். ಸೇನೆಗಳ ಒಂದು ಕರ್ತನು ನಮ್ಮೊಟ್ಟಿಗೆ ಇದ್ದಾರೆ. யாக்கோபின் தேவன் நமக்கு உயர்ந்த அடைக்கலமானவர். ಯಾಕೋಬ ಉಂಚಿತ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. எல்லா கரங்களை உயர்த்தி ஆண்டவருக்கு நன்றி செலுத்துவோம். ಕೈಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರವೆಂದು ಹೇಳೋಣ. ஹல்லேலூயா, ಹಲ್ಲೇಲೂಯಾ, ஹல்லேலூயா. ಹಲ್ಲೇಲೂಯಾ. சோ என்ன பிரச்சனை இருந்தாலும் சரி, ಏನೇ ಒಂದು ಸಮಸ್ಯೆವಿದ್ದರೂ ಕೂಡ, என்ன கஷ்டங்கள் இருந்தாலும் சரி, ಎಷ್ಟೇ ಒಂದು ಕಷ್ಟವಿದ್ದರೂ ಕೂಡ, எப்படிப்பட்ட சூழ்நிலைகள் இருந்தாலும் சரி, ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ நீங்கள் ಅಮರ್ந்திருந்து நானே தேவன் என்று அறிந்து கொள்ளுங்கள். ನೀವು ತಾಳ್ಮೆಯುಳ್ಳವರಾಗಿ ನಾನೇ ದೇವರನ್ನು ತಿಳಿದುಕೊಳ್ಳಿರಿ. நான் உங்களுக்காக யுத்தம் பண்ணுவேன். ನಾನು ನಿಮಗಾಗಿ ಯುದ್ಧ ಮಾಡುತ್ತೇನೆ. நான் பூமியில உயர்ந்திருக்கிறேன். ನಾನು ಭೂಮಿಯಲ್ಲಿ ಎತ್ತಲ್ಪಟ್ಟಿದ್ದೇನೆ. ஹல்லேலூயா. ಹಲ್ಲೇಲೂಯಾ. ஜாதிகளுக்குள்ளே உயர்ந்திருக்கிறேன். ಜಾತಿಗಳು ಎತ್ತಲ್ಪಟ್ಟಿದ್ದೇನೆ. நான் உங்களோடு கூட இருக்கிறேன் ನಾನು ನಿಮ್ಮೊಟ್ಟಿಗೆ ಇದ್ದೇನೆ என்று இந்த ಸಂಗೀತ ಭಾಗத்தை முடித்திருக்கிறார். ಎಂದು ಇದು ಕೀರ್ತನೆ ಭಾಗವನ್ನು ಮುಗಿಸಿದ್ದಾರೆ. கர்த்தர் நல்லவர், ಕರ್ತನು ಒಳ್ಳೆಯವನು, அவர் கிருபை என்றும் உள்ளது. ಆತನ ಕೃಪೆಯು ಎಂದು ಒಳ್ಳೆಯದು. ஹல்லேலூயா. ಹಲ್ಲೇಲೂಯಾ. ரொம்ப இந்த ஆராதனையிலே கலந்து கொண்டு அவரை துதிப்பது, ಆರಾಧಿಪದು நம்முடைய வாழ்க்கையில மிகுந்த ಆಶೀರ್ವಾದத்தை கொண்டு வரும். ಈ ಒಂದು ದಿನದಲ್ಲಿ ಆರಾಧನೆಯಲ್ಲಿ ಕೂಡ ಭಾಗವಹಿಸುವುದು ತುಂಬಾ ಆಶೀರ್ವಾದವನ್ನು ತಂದು ಬರುತ್ತದೆ. ಅನೇಕರಿಗೆ ಇಲ್ಲದ ஒரு ஸ்லாக்கியத்தை கர்த்தர் நமக்கு கொடுத்திருக்கிறார். ಅನೇಕರಿಲ್ಲರಿಗೆ ಒಂದು ಸ್ಲಾಕ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. அருமையான தேவனுடைய பிள்ளைகளே, ಪ್ರೀತಿಯ ದೇವರ ಜನರೇ, ஒவ்வொரு வாரம் நாம் கர்த்தருடைய ஆலயத்துக்கு வரும் பொழுது, ಒಂದೊಂದು ವಾರ ನಾವು ಕರ್ತನ ಸಭೆಗೆ ಬರಬೇಕಾದರೆ, அவரை துதிக்கும் பொழுது, ಅವರನ್ನು ಸ್ತುತಿಸುವಾಗ, ஆராதிக்கும் பொழுது, ಅವರನ್ನು ಆರಾಧಿಸುವಾಗ, சமூகத்திலே நாம் காத்திருக்கும் பொழுது, ಅವರ ಸಮ್ಮುಖದಲ್ಲಿ ನಾವು ಕಾದಿರುವಾಗ கர்த்தர் நிச்சயமாய் நம்மை நடத்துவார், உதவி செய்வார், காப்பாற்றுவார். ಕರ್ತನನ್ನು ನಿಜವಾಗಿ ನಮ್ಮನ್ನು ನಡೆಸುತ್ತಾನೆ, ನಮ್ಮನ್ನು ಕಾಪಾಡುತ್ತಾನೆ. ஹல்லேலூயா. ಹಲ್ಲೇಲೂಯಾ. சில வார்த்தைகளை சொல்லி நாம் கர்த்தருடைய பந்திக்கு நேராய் கடந்து போகலாம். ಸ್ವಲ್ಪ ಒಂದು ವಾಕ್ಯಗಳನ್ನು ಹೇಳಿ ನಾವು ದೇವರ ಒಂದು ಭೋಜನಕ್ಕಾಗಿ ನಾವು ಹೋಗೋಣ. யோவான் எழுதின புத்தகம் ಯೋಹನ ಬರೆದ ಒಂದು ಸುವಾರ್ತೆ 15ஆம் அதிகாரம் 15ನೇ ಅಧ್ಯಾಯ 7-8 ವಚನங்களை வாசிக்கலாம். 7-8 ವಾಕ್ಯವನ್ನು ನಾವು ಓದಿಕೊಳ್ಳೋಣ. நீங்கள் என்னிலும் ம் நீங்கள் கேட்டுக்கொள்வதோ ம் அது உங்களுக்கு செய்யப்படும். ம் நீங்கள் மிகுந்த கனிகளை கொடுப்பதனால் ம் என் பிதா மகிமைப்படுவார். ம் எனக்கும் சீஷனாய் இருப்பீர்கள். அல்லேலூயா. ಹಲ್ಲೇಲೂಯಾ. மற்ற பாஷையிலே நீங்கள் வாசித்து பார்த்துக் கொள்ளும்படி அன்பாய் கேட்டுக்கொள்ளுங்கள். ಬೇರೆ ಭಾಷೆಯಲ್ಲಿ ನೀವು ಓದಿಕೊಳ್ಳುವುದಕ್ಕಾಗಿ ಕೇಳಿಕೊಳ್ಳುತ್ತೇನೆ. கர்த்தருடைய வார்த்தை உண்மையுள்ள வார்த்தை. ಕರ್ತನ ಒಂದು ವಾಕ್ಯ ಸತ್ಯವಾದಂತ ವಾಕ್ಯ. தேனிலும் தெளிதேனிலும் மதுரமுள்ள ஒரு வார்த்தை. ಜೇನಿಗಿಂತಲೂ ಸಿಹಿ, ಜೇನಿಗಿಂತಲೂ ಮಧುರವುಳ್ಳಂತದ್ದು ವಾಕ್ಯ. அவர் பொய் சொல்ல ஒரு மனிதன் அல்ல. ಆತನು ಸುಳ್ಳು ಹೇಳುವುದಕ್ಕೆ ಮನುಷ್ಯನಲ್ಲ. ஆண்டவருடைய வார்த்தை உண்மையுள்ளது என்பதை நாம் மறந்து போக கூடாது. ದೇವರ ವಾಕ್ಯವು ಸತ್ಯವಂತದಿಂದ ನಾವು ಮರೆತು ಹೋಗಬಾರದು. வார்த்தை என்ன சொல்லுகிறது? ಆತನ ವಾಕ್ಯವು ಏನು ಹೇಳುತ್ತದೆ? என்னிலும் ನೀವು ನನ್ನಲ್ಲಿಯೂ வார்த்தைகள் உங்களிலும் நிலைத்திருந்தால், ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, நீங்கள் கேட்டுக்கொள்வது எதுவோ அது உங்களுக்கு கொடுக்கப்படும். ಏನಾದರೂ ಬೇಡಿಕೋ ಅದು ನಿಮಗೆ ದೊರೆಯುವುದು. நீங்கள் மிகுந்த கனிகளை கொடுப்பதினால் ನೀವು ಬಹಳ ಫಲ ಕೊಡುವುದರಿಂದಲೇ பிதா மகிமைப்படுவார். ನನ್ನ ತಂದೆಗೆ ಮಹಿಮೆ ಉಂಟಾಗುವುದು சீஷராயிருப்பீர்கள். ಮತ್ತು ನನ್ನನ್ನು ಶಿಷ್ಯರಾಗುವಿರಿ. அல்லேலூயா. ಹಲ್ಲೇಲೂಯಾ. அல்லேலூயா. ಹಲ್ಲೇಲೂಯಾ. இன்னைக்கு காலையில சஞ்சய் காந்தி நகர் ஆராதனைக்கு போய் வந்தேன். ಈ ದಿನದಲ್ಲಿ ನಾನು ಬೆಳಗ್ಗೆ ಸಂಜಯ್ ಗಾಂಧಿ ನಗರ ಆರಾಧನೆ ಮುಗಿಸಿ ಬಂದೆ. நான் அடிக்கடி அங்க போறது கிடையாது. ಅವಾಗವಾಗ ಅಲ್ಲಿ ಹೋಗುವುದಿಲ್ಲ. மாதத்திற்கு ஒரு முறை அங்க போய் அவர்களை சந்தித்து கர்த்தருடைய பந்தியிலே கலந்து கொண்டு நான் வருகிறது உண்டு. ಈ ದಿನದಲ್ಲಿ ಕೂಡ ಅಲ್ಲಿ ಹೋಗಿ ಕರ್ತನ ಒಂದು ಭೋಜನ ಕೊಟ್ಟು ಇಲ್ಲಿ ಬರುವುದುಂಟು. நான் அந்த சபையை பார்த்து ரொம்ப சந்தோஷப்பட்டேன். ಆ ಸಭೆಯನ್ನು ನೋಡಿ ತುಂಬಾ ಸಂತೋಷ ಪಟ್ಟೆ. 6:30 மணி 7 மணிக்கெல்லாம் அவ்வளவு நீட்டா வந்து உட்கார்ந்திருக்காங்க. 6:30-7 ಗಂಟೆಗೆಲ್ಲ ಅಷ್ಟು ಒಂದು ನೀಟಾಗಿ ಬಂದು ಕೂತಿದ್ದಾರೆ. வசதி இல்லாத ஜனங்க, ವಸತಿ ಇಲ್ಲದಂತ ಜನರು, டைமுக்கு தண்ணி வராதாங்க, ಸಮಯಕ್ಕೆ ನೀರು ಬರುವುದಿಲ್ಲ ಅಲ್ಲಿ, நல்ல வீடுகள் கிடையாது, ಒಳ್ಳೆ ಮನೆಯಿಲ್ಲ ಅಲ್ಲಿ, வசதி வாய்ப்புகள் கிடையாது, ವಸತಿಗಳು ಕಾರ್ಯಗಳು ಇಲ್ಲ ಅಲ್ಲಿ, பணக்காரர்களும் கிடையாது. ದೊಡ್ಡ ಶ್ರೀಮಂತರು ಇಲ್ಲ ಅಲ್ಲಿ. தேவனை
நேசிக்கிற பிள்ளைகள் என்பதை அறிந்து கொண்டேன். ಆದರೆ ದೇವರನ್ನು ಪ್ರೀತಿಸುವ ಮಕ್ಕಳನ್ನು ನಾವು ಅರಿಸಲ್ಪಟ್ಟೆ. பிரகாஷ் ஐயா ஆராதனை நடத்துறார். ನಮ್ಮ ಪ್ರಕಾಶ್ ಅಯ್ಯನವರು ಆರಾಧನೆ ನಡೆಸುತ್ತಿದ್ದಾರೆ. So my heart was touched. ನನ್ನ ಒಂದು ಹೃದಯವು ಮುಟ್ಟಲ್ಪಟ್ಟಿತು. அவ்வளவு ஒழுங்குகரமாய் அந்த ಆರಾಧನೆ ಅಷ್ಟು ಒಂದು ಸುಂದರವಾಗಿ ಆರಾಧನೆ ನಡೆಸುತ್ತಿದ್ದಾರೆ. ವೆಲ್ಡರ್ ಅವன். ಅವರು ಫ್ಯಾಕ್ಟರಿಯಲ್ಲಿ ವೆಲ್ಡರ್ ಅವರು. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ವಾಲಿಬ பிள்ளைங்க என்ன பண்றீங்க? ನಮ್ಮ ಯವನ ಮಕ್ಕಳು ಏನು ಮಾಡುತ್ತಿದ್ದೀರಿ? ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಎತ್ತನೆಯ ವಿಧದಲ್ಲಿ ಉங்களை ಆಶೀರ್ವದಿಸಿದ್ದಾರೆ. ದೇವರು ಎಷ್ಟೋ ಒಂದು ವಿಧದಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಅದು மட்டும் இல்ல. ಅದು ಮಾತ್ರವಲ್ಲ, ವಯಸ್ಸಾನ ಅಯ್ಯ ಅங்க ಜெபம் பண்ணிட்டு இருந்தார். ಒಂದು ವಯಸ್ಸಾದ ಒಂದು ಅಯ್ಯನವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು. அவ்வளவு அழகாய் தெளிவாய் ವಾರ್ತೆகளை சொல்லி அவர் ಜெபித்தார். ಅಷ್ಟು ಒಂದು ಸುಂದರವಾಗಿ ವಾಕ್ಯಗಳನ್ನು ಹೇಳಿಕೊಂಡು ಅವರು ಪ್ರಾರ್ಥನೆ ಮಾಡುತ್ತಿದ್ದರು. அவர் பிரசங்கமாய் காணப்பட்டது. ಅದೇ ಒಂದು ದೊಡ್ಡ ಒಂದು ಪ್ರಸಂಗವಾಗಿ ಕಾಣಲ್ಪಟ್ಟಿತ್ತು. ஒரு உற்சாகமாய் இருந்தது. ಅಲ್ಲಿ ಒಂದು ಎಲ್ಲರೂ ಉತ್ಸಾಹದಿಂದ ಇದ್ದರು. ಹಲ್ಲೆಲೂಯಾ. ಹಲ್ಲೆಲೂಯಾ. அங்கே ஒரு அற்புதராஜன் ஒரு பெயிண்டர் இருக்கிறார். ಅಲ್ಲಿ ಒಂದು ಅದ್ಭುತ ರಾಜ್ ಎಂದು ಒಂದು ಪೇಂಟರ್ ಇದ್ದಾರೆ. அவருடைய வேலை பெயிண்டிங் தான். ಅವರ ಕೆಲಸವು ಬಣ್ಣ ಹಚ್ಚುವುದು. முதல்ல இங்க ಲಗೇರಿ கிட்ட தான் வீடு இருந்தாரு. ಮೊದಲು ಇಲ್ಲಿ ಲಗೇರಿಯಲ್ಲಿ ಮನೆ ಇದ್ದರು. ಶ್ರೀರಾಮಪುರಂ போயிட்டாரு. ಇವಾಗ ಅವರು ಶ್ರೀರಾಮ್ಪುರಕ್ಕೆ ಹೋಗಿದ್ದಾರೆ. அவருடைய மனைவி 2 பெண் பிள்ளைகளும் ಅವರು ಅವರ ಹೆಂಡತಿ ಮತ್ತು ಅವರ ಹೆಣ್ಣು ಮಕ್ಕಳು அந்த 2 வீலர்லயும் எப்படி அவங்க கரெக்ட் டைம்க்கு வந்துடுறாங்க. ಹೇಗೋ ಒಂದು ಅವರ ಒಂದು ವಾಹನದಲ್ಲಿ ಕರೆಕ್ಟ್ ಟೈಮಿಗೆ ಬರುತ್ತಿದ್ದಾರೆ. பாடல் பாடினாரு. ಒಂದು ಹಾಡನ್ನು ಹಾಡಿದರು. என் இருதயம் அப்படியே மகிழ்ச்சிக்குள்ளாய் கடந்தது. ನನ್ನ ಹೃದಯವು ಹಾಗೆಯೇ ಸಂತೋಷವುಳ್ಳವಲಾಗಿತ್ತು. ஆண்டவருடைய நாமம் மகிமைப்பட்டது என்று நான் சொன்னேன். ದೇವರ ಒಂದು ನಾವು ಮಹಿಮೆ ಉಂಟಾಯ್ತು ಅಂತ ಹೇಳಿದೆ. ಒಂದು ಹಲ್ಲೆಲೂಯಾ ಹೇಳೋನ್ವಾ? ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. இந்த சபையில கூட வாலிப பிள்ளைகள் வாழ்க்கையில ஆவிக்குரிய வாழ்க்கையில வளர வேண்டும். ಈ ಒಂದು ಸಭೆಯಲ್ಲಿ ಕೂಡ ಯವನಸ್ಥರ ಮಕ್ಕಳು ಆತ್ಮಿಕ ಒಂದು ಜೀವಿತದಲ್ಲಿ ಬೆಳೆಯಬೇಕು. நீங்கள் பாடவும் ஜெபிக்கவும் சாட்சி சொல்லவும் நீங்கள் ஆயத்தமாய் இருக்க வேண்டும். ನೀವು ಹಾಡುವುದಕ್ಕೂ ಪ್ರಾರ್ಥನೆ ಮಾಡುವುದಕ್ಕೂ ಸಾಕ್ಷಿ ಹೇಳುವುದಕ್ಕೂ ಸಿದ್ಧರಾಗಿರಬೇಕು. ஐயோ, எனக்கு படிப்பு இல்ல, ಅಯ್ಯೋ ನನಗೆ ವಿದ್ಯಾಭ್ಯಾಸ ಇಲ್ಲ, அழகு இல்ல, ಸುಂದರವಿಲ್ಲ, நல்ல வேலை இல்ல, ಒಳ್ಳೆ ಕೆಲಸವಿಲ್ಲ, அப்பா அம்மா இல்ல, ತಂದೆ ತಾಯಿ ಇಲ್ಲ, மனைவி இல்ல, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, இதெல்லாம் சாக்கு போக்கு சொல்லக்கூடாது. ಇದೆಲ್ಲ ಒಂದು ಕಾರ್ಯವನ್ನು ನೀವು ಹೇಳಬಾರದು. வேதம் சொல்லுகிறது, ದೇವರ ವಾಕ್ಯ ಹೇಳುತ್ತದೆ, நீங்கள் என்னிலும் ನೀವು ನನ್ನಲ್ಲಿಯೂ என் வார்த்தைகள் உங்களிலும் நிறைத்திருந்தால். ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ. ஒரு வார்த்தையினாலே ஆண்டவர் உலகத்தை படைத்திருக்கிறார். ಒಂದು ವಾಕ್ಯದಿಂದ ದೇವರು ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ. ஒரு வார்த்தையினாலே தண்ணீர் திராட்சரசமாய் மாறி இருக்கிறது. ಒಂದು ವಾಕ್ಯದಿಂದ ನೀರು ದ್ರಾಕ್ಷರಸವಾಗಿ ಮಾರ್ಪಟ್ಟಿದೆ. ஒரு வார்த்தையினாலே மரித்தவனை உயிரோடு எழுப்பியிருக்கிறார். ಒಂದು ಮಾತಿನಿಂದ ಸತ್ತವರು ಎಬ್ಬಿಸಿದ್ದಾರೆ. Praise the Lord. ಪ್ರೈಸ್ ದ ಲಾರ್ಡ್. ஹல்லேலூயா. ಹಲ್ಲೆಲೂಯಾ. எத்தனை பேர் விசுவாசிக்கிறீங்க? ಎಷ್ಟು ಜನ ನಂಬುತ್ತೀರಾ? அருமையான தேவனுடைய பிள்ளைகளே, ಪ್ರೀತಿಯ ದೇವರ ಜನರ ಮಕ್ಕಳೇ, நீங்கள் என்னிலும் என் வார்த்தைகள் உங்களிலும் நிலைத்திருந்தால், ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ, நீங்கள் கேட்டுக்கொள்வது எதுவோ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, அது உங்களுக்கு கொடுக்கப்படும். ಅದು ನಿಮಗೆ ದೊರೆಯುವುದು. ஆமென். ಆಮೆನ್. கர்த்தருடைய வசனம் பொய் சொல்லாது. ದೇವರ ಒಂದು ವಾಕ್ಯ ಸುಳ್ಳು ಹೇಳುವುದಿಲ್ಲ. மனுஷன் மாறுவான், ಮನುಷ್ಯನು ಬದಲಾಗುತ್ತಾನೆ, உலகம் மாறிவிடும், ಲೋಕವು ಬದಲಾಗುತ್ತದೆ, கர்த்தருடைய வார்த்தை என்றும் மாறாது. ಆದರೆ ದೇವರ ವಾಕ್ಯ ಎಂದೂ ಅದು ಮಾರ್ಪಡದು. அவர் உரைத்த சகல காரியங்களும் இன்றைக்கு நடந்து கொண்டிருக்கு. ಅವರು ಹೇಳಿದಂತ ಅನೇಕ ಕಾರ್ಯಗಳು ಇಂದು ನಡೆಯಲ್ಪಡುತ್ತದೆ. ஹல்லேலூயா. ಹಲ್ಲೆಲೂಯಾ. கர்த்தருடைய நாமம் மகிமைப்படுவதாக. ಕರ್ತನ ನಾಮ ಮಹಿಮೆ ಹೊಂದಲಿ. அருமையான தேவனுடைய பிள்ளைகளே, ಪ್ರೀತಿಯ ಜನರ ಮಕ್ಕಳೇ, இந்த கால வேளையிலே கர்த்தருடைய வார்த்தை என்ன சொல்லுகிறது? ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವು ಏನು ಹೇಳುತ್ತದೆ? மாதத்தின் முதலாம் நாள், ಈ ತಿಂಗಳಿನ ಮೊದಲನೆಯ ದಿನ, வாரத்தின் முதலாம் நாள், ಈ ವಾರದ ಮೊದಲನೆಯ ದಿನ, the word of God says like this, ದೇವರ ವಾಕ್ಯವು ಹೀಗೆ ಹೇಳುತ್ತದೆ, நீங்கள் என்னிலும் ನೀವು ನನ್ನಲ್ಲಿಯೂ என் வார்த்தைகள் உங்களிலும் ನನ್ನ நிலைத்திருந்தால், ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ whatever you ask, ಏನೇ ಬೇಕಾದ್ರೂ ಬೇಡಿಕೊಳ್ಳಿರಿ, I can give you. ನಾನು ನಿಮಗೆ ಅದು ಕೊಡಲ್ಪಡುತ್ತೇನೆ. Amen. ಆಮೆನ್. மனுஷனிடத்துல கேட்டால் அவன் கொடுக்க மாட்டான். ಮನುಷ್ಯನ ಬಳಿ ಕೇಳಿದ್ರೆ ಅವನು ಕೊಡುವುದಕ್ಕೆ ಸಾಧ್ಯವಿಲ್ಲ. கொடுக்கிறேன்னு சொல்லுவான், அப்புறம் கொடுக்க மாட்டான். ಕೊಡುತ್ತೇನೆ ಎಂದು ಹೇಳುತ್ತಾರೆ, ಆದರೆ ಕೊಡುವುದಿಲ್ಲ. ஆனால் தேவன் ஒரு வார்த்தை சொன்னால் அது நிச்சயமா நடக்கும். ಆದರೆ ದೇವರು ಒಂದು ವಾಕ್ಯ ಹೇಳಿದ್ರೆ ಅದು ನಿಶ್ಚಯವಾಗಿ ನಡೆಯಲ್ಪಡುತ್ತದೆ. கொடுக்கிறது மட்டுமல்ல, ಕೊಡುವುದು ಮಾತ್ರವಲ್ಲ, நீங்கள் மிகுந்த கனிகளை கொடுப்பதினால் ನೀವು ಬಹಳ ಫಲ ಕೊಡುವುದರಿಂದಲೇ பிதா மகிமைப்படுவார். ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. இதற்காக ஆண்டவர் நம்மை தெரிந்து கொண்டார். ಯಾಕೆ ದೇವರು ನಮ್ಮ ಆರಿಸಿಕೊಂಡನು? இதற்காக ரட்சித்தார். ಯಾದಕ್ಕಾಗಿ ನಮ್ಮನ್ನು ಆತ ರಕ್ಷಿಸಿದನು? மந்தையிலே கர்த்தர் வைத்திருக்கிறார். ಯಾತಕ್ಕಾಗಿ ಆತನ ಮಂದಿಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ? ஹல்லேலூயா. ಹಲ್ಲೆಲೂಯಾ. இதற்காக நாம் ஞானஸ்நானம் எடுத்தோம். ಏದಕ್ಕಾಗಿ ನಾವು ದೀಕ್ಷಾಸ್ಥಾನವನ್ನು ಪಡೆದುಕೊಂಡೆವು? மிகுந்த கனிகளை கொடுக்கும்படியாக. ಅನೇಕ ಒಂದು ಫಲ ಕೊಡುವುದರಿಂದಲೇ.
அல்லேலூயா. ಹಲ್ಲೇಲೂಯಾ. கனி கொடுக்கிற விசுவாசிகளாய் காணப்பட வேண்டும். ಫಲ ಕೊಡುವಂತ ವಿಶ್ವಾಸಿಗಳು ನಾವು ಕಾಣಲ್ಪಡಬೇಕು. மலடியான விசுவாசிகளாய் இருக்க கூடாது. ಏನು ಕಾಣದೇ ಇರುವ ಹಾಗೆ ವಿಶ್ವಾಸಗಳು ಇರಬಾರದು. கனி இல்லாத மரங்களாய் காணப்படக்கூடாது. ಫಲವಿಲ್ಲದ ಒಂದು ಮರಗಳಾಗಿ ನಾವು ಇರಬಾರದು. கனி கொடுக்கிற மரங்களாய் இருக்க ಫಲ வேண்டும். ಕೊಡುವಂತ ಮರವಾಗಿರಬೇಕು. நம்மிடத்துல கனிகளை கர்த்தர் எதிர்பார்க்கிறார். ನಮ್ಮಲ್ಲಿ ದೇವರು ಫಲವನ್ನು ಎದುರು ನೋಡುವನಾಗಿದ್ದಾನೆ. எத்தனை வருஷங்களானது? ರಕ್ಷಣೆ ಒಂದು ಎಷ್ಟು ವರ್ಷವಾಯಿತು? ஞானஸ்தாನ எடுத்து ಎತ್ತನೆ ಆಂಡುಗಳಾನது? ದೀಕ್ಷಾ ಸ್ಥಾನ ತೆಗೆದು ಎಷ್ಟು ವರ್ಷವಾಯಿತು? கனி கொடுக்கிறோமா? ನಾವು ಫಲ ಕೊಡುತ್ತಿದ್ದೇವಾ? கனியிலே தேவன் பிரியப்படுகிறாரா? ನಮ್ಮ ಒಂದು ಫಲದಲ್ಲಿ ದೇವರು ಮಹಿಮೆ ಉಂಟಾಗೀತಾ? அல்லேலூயா. ಹಲ್ಲೇಲೂಯಾ. மாத்திரமல்ல, ಅದು ಮಾತ್ರವಲ್ಲ, எனக்கு சீஷராய் இருப்பீர்கள் என்று சொன்னார். ನನಗೆ ಶಿಷ್ಯರಾಗುವಿರಿ ಎಂದು ಹೇಳಿದನು. அல்லேலூயா. ಹಲ್ಲೇಲೂಯಾ. கரங்களை ತಟ್ಟಿ ಕರ್ತನ நன்றி சொல்லுவோம். ಕೈಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. அல்லேலூயா. ಹಲ್ಲೇಲೂಯಾ. நீங்க விசுவாசிகளாய் மாத்திரம் இருக்க கூடாது. ನೀವು ವಿಶ್ವಾಸಿಗಳಾಗಿ ಮಾತ್ರವಿರಬಾರದು, அவருக்கு சீஷர்களாய் காணப்பட வேண்டும். ಆತನಿಗೆ ಶಿಷ್ಯರಾಗಿ ನೀವು ಇರಬೇಕು. வேதம் சொல்லுகிறது, ದೇವರ ವಾಕ್ಯ ಹೇಳುತ್ತದೆ, உலகமெங்கும் போய் ನೀವು ಲೋಕವೆಲ್ಲ ಹೋಗಿ பிதா குமாரன் பரிசுத்தாவின் நாமத்தினாலே ತಂದೆ ಮಗನ ಪವಿತ್ರಾತ್ಮನ ನಾಮದಲ್ಲಿ ஞானஸ்தானம் கொடுத்து ದೀಕ್ಷಾಸ್ಥಾನ ಕೊಟ್ಟು அவர்களை சீஷராக்குங்கள். ಅವರನ್ನು ಶಿಷ್ಯರಾಗಿ ಮಾಡಿರಿ. Make disciple to the people. ಜನರನ್ನು ನೀವು ಶಿಷ್ಯರಾಗಿ ಮಾಡಿರಿ. எத்தனை பேர் சீஷராய் மாற விருப்பம்? ಎಷ್ಟು ಜನರು ಶಿಷ್ಯರಾಗಿ ಮಾರ್ಪಡುವುದಕ್ಕೆ ಸಾಧ್ಯ? ஆமென். ಆಮೆನ್. அல்லேலூயா. ಹಲ್ಲೇಲೂಯಾ. நீங்க வந்த இடத்திலே உட்கார்ந்து அதே சீட்டை கட்டியா பிடிச்சிட்டு போக கூடாது. ಇಲ್ಲಿ ಬಂದು ಹಾಗೆ ಕೂತುಕೊಂಡು ಅದೇ ಸೀಟನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೋಗಬಾರದು. இடங்கள் மாற வேண்டும். ನಿಮ್ಮ ಜಾಗಗಳು ಬದಲಾಗಬೇಕು. ಸ್ಥಾನங்கள் ಮಾರ வேண்டும். ನಿಮ್ಮೊಂದು ಸ್ಥಾನಗಳು ಬದಲಾಗಬೇಕು. ನಿಮ್ಮೊಂದು ಪರಿಸ್ಥಿತಿಗಳು ಬದಲಾಗಬೇಕು. வார்த்தைகள் மாற வேண்டும். ನಿಮ್ಮ ಮಾತುಗಳು ಬದಲಾಗಬೇಕು. இங்க இந்த சுதாமாவை ஜெபிக்க சொன்னாங்க. ಇಲ್ಲಿ ಒಂದು ಸುಧಾಮನವರು ಪ್ರಾರ್ಥನೆ ಮಾಡೋದಕ್ಕೆ ಹೇಳಿದರು. ரொம்ப லவுடா, ரொம்ப சந்தோஷமா, ரொம்ப உயர்த்தி அவர்கள் ஜெபித்தார்கள். ತುಂಬಾ ಸಂತೋಷವಾಗಿ ತುಂಬಾ ಗಟ್ಟಿಯಾಗಿ ದೇವರು ಅವರು ಪ್ರಾರ್ಥಿಸಿದರು. From Catholic background. ಅವರು ಒಂದು ಕ್ಯಾಥಲಿಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದವರು. அல்லேலூயா. ಹಲ್ಲೇಲೂಯಾ. அவங்க ஒண்ணும் அவ்வளவு பெரிய கிராஜுவேட்டட் கிடையாது. ಅವರು ಏನು ದೊಡ್ಡ ಗ್ರಾಜುಯೇಷನ್ ಅಲ್ಲ. நான் எதற்கு இதை நான் சொல்லுகிறேன் என்று ನಾನು சொன்னால், ಏನಕ್ಕೆ ಇದನ್ನು ಹೇಳುತ್ತೇನೆ ಅಂದರೆ, வாழ்க்கையின் தரங்கள் மாறி இருக்கிறது. ಈ ದಿನ ಎಲ್ಲವೂ ಬದಲಾಗಿದೆ. வாழ்க்கை வளர்ந்து இருக்கிறது. ದೇವರ ಒಂದು ಜಾತ್ಮದಲ್ಲಿ ಬದಲಾಗಿದ್ದಾರೆ. அருமையான தேவனுடைய பிள்ளையே, ಪ್ರಿಯ ದೇವರ ಜನರ ಮಕ್ಕಳೇ, எந்த அளவுக்கு கர்த்தருடைய நாமத்தை மகிமைப்படுத்துகிறாயோ அந்த அளவுக்கு கர்த்தர் உன்னை ஆசீர்வதிப்பார். ನೀನು ಎಷ್ಟರ ಮಟ್ಟಿಗೆ ದೇವರನ್ನು ಆರಾಧಿಸುತ್ತೋ ಅಷ್ಟರ ಮಟ್ಟಿಗೆ ದೇವರು ಬದಲಾಯಿಸುತ್ತಾನೆ. நீங்கள் எனக்கு சீஷராய் இருப்பீர்கள் என்று சொல்லுகிறார். ನೀವು ನನಗೆ ಶಿಷ್ಯರಾಗುರು ಎಂದು ಹೇಳಿದನು. என் பிதா மகிமைப்படுவார் என்று ನನ್ನ சொல்லுகிறார். ತಂದೆಗೆ ಮಹಿಮೆ ಉಂಟಾವೆಂದು ಹೇಳಿದ್ದಾರೆ. இந்த கனிகளை கொடுப்பீர்கள் என்று சொல்லுகிறார். ನೀವು ಬಹಳ ಫಲ ಕೊಡುವರು ಎಂದು ಹೇಳಿದರು. அல்லேலூயா. ಹಲ್ಲೇಲೂಯಾ. அல்லேலூயா. ಹಲ್ಲೇಲೂಯಾ. யோவான் 17:14 கொஞ்சம் வாசிங்க. ಯೋಹನ 17:14 ವಾಕ್ಯವನ್ನು ಓದಿರಿ. John chapter 17 verse 14. நான் உம்முடைய வார்த்தையை அவர்களுக்கு கொடுத்தேன். நான் உம்முடைய வார்த்தையை அவர்களுக்கு கொடுத்தேன். நான் உலகத்தால் ஆனது போல, பாபா. உலகத்தால் ஆனது அல்லாதது போல, அவர்களும் உலகத்தார் அல்ல. ஆதலால் உலகம் அவர்களை பகைத்தது. ஆமென். ಆಮೇನ್. நான் உம்முடைய வார்த்தையை அவர்களுக்கு கொடுத்தேன். ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. நான் உலகத்தான் அல்லாதது போல ನಾನು ಲೋಕವದನಲ್ಲದೆ அவர்களும் உலகத்தார் அல்ல. ಪ್ರಕಾರ ಇವರು ಲೋಕದವರಲ್ಲ. ஆதலால் உலகம் அவர்களை பகைத்தது. ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿ ಇದೆ. இன்னைக்கு கிறிஸ்தவனை உலகம் பகைக்குது. ಈ ದಿನಲ್ಲಿ ಕ್ರೈಸ್ತರನ್ನು ಲೋಕವು ಅದು ದ್ವೇಷಿಸಲ್ಪಡುತ್ತದೆ. காலையில நீங்க சர்ச்சுக்கு பைபிள் எடுத்துன்னு வர்றதை பார்த்தா உலகம் பகைக்கும். ಬೆಳಗ್ಗೆ ದಿನದಲ್ಲಿ ನೀವು ಸಭೆಗೆ ಬೈಬಲ್ ಅನ್ನು ತರದು ನೋಡಿದರೆ ಲೋಕ ದ್ವೇಷಿಸುತ್ತದೆ. பாரு, ಅವನು ಹೋಗುತ್ತಾನೆ ನೋಡಿ, ஆட்டி ஆட்டி போறாள். ಏನು ಅಲ್ಲಾಡಿಸಿ ಹೋಗುತ್ತಾನೆ. கையில பாரு, ಕೈಯಲ್ಲಿ ನೋಡು, ஏதோ ஒரு புக் எடுத்து போறா. ಏನೋ ಒಂದು ಬುಕ್ ಅನ್ನು ತೆಗೆದುಕೊಂಡು ಹೋಗುತ್ತಿದ್ದಾನೆ. தலையமா போறா. ಹಾಗೆ ಈ ಬೆಳ್ಳನ್ನು ಬೆಟ್ಟೆ ಹಾಕಿ ಹೋಗುತ್ತಿದ್ದಾನೆ. உலகம் பேசும். ಲೋಕವು ಮಾತನಾಡುತ್ತದೆ. உலகம் உன்னை பகைக்கும். ಲೋಕ ನಿನ್ನ ದ್ವೇಷಿಸುತ್ತದೆ. ಕಾರಣ ஆண்டவர் சொல்லுகிறார், ನನ್ನ ದೇವರು ಹೇಳುತ್ತಿದ್ದಾರೆ, நான் உலகத்தார் அல்லாதது போல ನಾನು ಲೋಕವದನಲ್ಲದೆ ಇರುವ ಹಾಗೆ நீங்களும் உலகத்தார் அல்ல. ಇವರು ಲೋಕದವರಲ್ಲ. உலகத்துக்கு ஒத்த வேஷம் நீங்கள் தரிக்க வேண்டாம். ಲೋಕದಕ್ಕೆ ತಕ್ಕಾಗಿ ನೀವು ದ್ವೇಷವನ್ನು ಧರಿಸುವುದು ಬೇಡ. அருமையான தேவனுடைய பிள்ளையே, ಪ್ರೀತಿಯ ದೇವರ ಜನರೇ, ஆகவே தான் என் வார்த்தையை உங்களுக்கு கொடுத்திருக்கிறேன். ಆದ ಕಾರಣ ನನ್ನ ವಾಕ್ಯ ನಿಮಗೆ ಕೊಟ್ಟಿದ್ದೇನೆ. I have given my word to you. ನನ್ನ ವಾಕ್ಯ ನಿಮಗೆ ಕೊಟ್ಟಿದ್ದೇನೆ. அல்லேலூயா. ಹಲ್ಲೇಲೂಯಾ. தேவனுடைய பிள்ளைகளே, ದೇವರ ಮಕ್ಕಳೇ, எத்தனை பேர் கர்த்தருடைய வார்த்தையை உறுதியாய் பற்றி ಎಷ್ಟು ಜನರು ದೇವರ ವಾಕ್ಯವನ್ನು ನೀವು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೀರಾ? எத்தனை பேர் கர்த்தருடைய வார்த்தைக்கு முக்கியத்துவம் கொடுக்கிறீர்கள்? ಎಷ್ಟು ಜನರು ದೇವರ ವಾಕ್ಯಕ್ಕೆ ಮುಖ್ಯತ್ವವನ್ನು ಕೊಡುತ್ತೀರಾ? அல்லேலூயா. ಹಲ್ಲೇಲೂಯಾ. அருமையான தெய்வத்தின் ஜனமே, ಪ್ರೀತಿಯ ದೇವರ ಜನರ ಮಕ್ಕಳೇ, தேவனுடைய வார்த்தை உண்மை உள்ளதாக இருக்கிறது. ದೇವರ ವಾಕ್ಯ ಅದು ಸತ್ಯವುಳ್ಳದಾಗಿದೆ. தேவனுடைய வார்த்தையை உறுதியாய் நாம் படித்துக் கொள்ளும்போது ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕಾದರೆ நிச்சயமாகவே ஒரு பெருத்த ஆசீர்வாதத்தை காண முடியும். ನಿಶ್ಚಯವಾಗಿ ನಾವು ದೊಡ್ಡ ಒಂದು ಆಶೀರ್ವಾದವನ್ನು ಕಾಣಬಹುದು. யோவான் சுவிசேஷம் ಯೋಹಾನ ಬರೆದ ಒಂದು ಸುವಾರ್ತೆ 8ாம் அதிகாரம் 8ನೇ ಅಧ್ಯಾಯ 43ாம் வசனம் இப்படி சொல்லுகிறது, 43ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ,
வசனத்தை நீங்கள் ஏன் அறியாமல் இருக்கிறீர்கள்? ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? என் உபதேசத்தை கேட்க மனதில்லாதிரா இருக்கிறது. ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ஹalleluya ಹಾಲೆಲೂಯಾ, ஹalleluya ಹಾಲೆಲೂಯಾ. என் வசனத்தை நீங்கள் ஏன் அறியாமல் இருக்கிறீர்கள்? ನೀವು ನನ್ನ ಮಾತನ್ನು ಗ್ರಹಿಸದಕ್ಕೆ ಇರುವುದಕ್ಕೆ ಕಾರಣವೇನು? ரட்சிக்கப்பட்டு எத்தனை வருஷம் ஆனாலும் சரி, ರಕ್ಷಣೆ ಒಂದು ಎಷ್ಟು ವರ್ಷವಾದರೂ ಸರಿ, வசனம் தெரியாது, ಇನ್ನು ವಾಕ್ಯ ಗೊತ್ತಿಲ್ಲ, பைபிள் இல்ல, ಸತ್ಯವೇದವಿಲ್ಲ, படிக்கிறது இல்ல, ಓದುವುದಿಲ್ಲ, சர்ச்சுக்கு வரும்போது பைபிள் கொண்டு வர்றதில்ல, ಸಭೆಗೆ ಬರಬೇಕ ಸತ್ಯವನ್ನು ತರುವುದಿಲ್ಲ, வசனம் சொன்னாலும் எடுத்து வாசிக்கிறது இல்ல. ವಾಕ್ಯ ಹೇಳಿದ್ರು ಎತ್ತು ಓದುವುದಿಲ್ಲ. ஹalleluya ಹಾಲೆಲೂಯಾ. என் வசனத்தை நீங்கள் ஏன் அறியாமல் இருக்கிறீர்கள்? ನನ್ನ ಮಾತನ್ನು ಗ್ರಹಿಸದಕ್ಕೆ ಇರುವುದಕ್ಕೆ ಕಾರಣವೇನು? God is asking a question to you today. ದೇವರು ನಿಮಗೆ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. கேள்விக்கு நீங்கள் பதில் கொடுக்க வேண்டும். ಆತನ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ஆதியாமத்தின் புத்தகத்திலே ಆದಿಕಾಂಡ ವಾಕ್ಯದಲ್ಲಿ, ಆದಾಮನೇ எங்கே இருக்கிறாய்? ನೀನು ಎಲ್ಲಿದ್ದೀಯಾ? ஆண்டவர் ஒரு கேள்வி கேட்டார். ದೇವರು ನಿನ್ನ ಒಂದು ಪ್ರಶ್ನೆಯನ್ನು ಕೇಳಿದರು. பயந்து நான் ஒளிந்து கொண்டிருக்கிறேன் என்று சொன்னார். ಆತನನ್ನು ಭಯಪಟ್ಟು ಬಚ್ಚಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ. அநேக நேரத்தில் கேள்விக்கு பதில் தெரியாமல் இன்றைக்கு காணப்படுது. ಈ ದಿನದಲ್ಲಿ ಅನೇಕ ಸಂದರ್ಭದಲ್ಲಿ ಪ್ರಶ್ನೆಗೆ ಉತ್ತರವಿಲ್ಲದೆ ನಾವಿದ್ದೇವೆ. இரண்டாவது, ಎರಡನೇದಾಗಿ காயினை பார்த்து ಆಂಡவர் கேட்கிறார். ಕಾಯಿಲೆ ನೋಡು ದೇವರು ಕೇಳುತ್ತಿದ್ದಾರೆ, சகோதரன் எங்கே? ನಿನ್ನ ಸಹೋದರನು ಎಲ್ಲಿ? ஹல்லேலூயா சொல்லுமா, ಒಂದು ಹಲ್ಲೆಲೂಯಾ ಹೇಳೋನ್ವಾ? ஹல்லேலூயா சொல்லுமா. ಇನ್ನೊಂದು ಹಲ್ಲೆಲೂಯಾ ಹೇಳೋನ್ವಾ? வசனம் சொல்லுகிறது, ದೇವರ ವಾಕ್ಯ ಹೇಳುತ್ತದೆ, என் உபதேசத்தை கேட்க மனதில்லாது இருக்கிறார்கள் அல்லவோ. ನನ್ನ ಮಾತನ್ನು ಗ್ರಹಿಸುವುದಕ್ಕೆ ಕಾರಣವೇನು? நிறைய பேர் சர்ச்சுக்கு வர்றதில்ல. ಅನೇಕರು ಸಭೆಗೆ ಬರುವುದಿಲ್ಲ. அவருடைய உபதேசம் வேண்டாம், ಯಾಕೆಂದ್ರೆ ಅವರಿಗೆ ಉಪದೇಶ ಬೇಡ, அவருடைய பிரசங்கம் வேண்டாம், ಆತನ ಒಂದು ಪ್ರಸಂಗ ಬೇಡ, அவருடைய சத்தியம் வேண்டாம். ಆತನ ಸತ್ಯ ಬೇಡ. எனக்கு தான் ஒரு பிரசங்கம் பண்றாரு, ನನಗೇ ಅವರು ಒಂದು ಪ್ರಸಂಗ ಮಾಡುತ್ತಾರೆ, பார்த்து பார்த்து பண்றாரு. ನನ್ನನ್ನೇ ನೋಡಿ ನೋಡಿ ಮಾಡುತ್ತಾರೆ. அப்படியா? ಹಾಗೇನಾ? ஹல்லேலூயா. ಹಲ್ಲೆಲೂಯಾ. உன்னை பார்க்காத யாரை நான் பார்க்கணும்? ನಿಮ್ಮನ್ನು ನೋಡದೆ ಬೇರೆ ಯಾರು ನಾನು ನೋಡಲಿ? ஜன்னல டோர கதவையா நான் பார்க்க முடியும்? ಈ ಒಂದು ಕಿಟಕಿಯನ್ನು ಬಾಗಿಲ ನೋಡೋದಕ್ಕೆ ಸಾಧ್ಯವೇ? உன்னதான் பார்க்கணும் நான். ನಿನ್ನನ್ನೇ ನೋಡುವುದು ನಾನು. ஒரு ஹல்லேலூயா சொல்லுமா. ಒಂದು ಹಲ್ಲೆಲೂಯಾ ಹೇಳೋನ್ವಾ? அதுதான் ஆண்டவர் என்ன வச்சிருக்கிறார். ಅದಕ್ಕಾಗಿ ದೇವರು ನನ್ನ ಇಟ್ಟಿದ್ದಾರೆ. அருமையான தேவனுடைய பிள்ளையே, ಪ್ರೀತಿಯ ದೇವ ಜನರ ಮಕ್ಕಳೇ, என் உபதேசத்தை கேட்க ஜனங்கள் மனமில்லாமல் இருக்கிறார். ನನ್ನ ಉಪದೇಶವನ್ನು ಕೇಳುವುದಕ್ಕೆ ಜನರು ಮನಸ್ಸಿಲ್ಲದೆ ಇದ್ದಾರೆ. இந்த கால வேளையில ಈ ಬೆಳಗಿನ ಸಮಯದಲ್ಲಿ கர்த்தருடைய வார்த்தை நமக்குள்ளே காணப்பட வேண்டும். ಕರ್ತನ ವಾಕ್ಯ ನಮ್ಮೊಳಗೆ கர்த்தருடைய ಕಾಣಲ್ಪಡಬೇಕು. வார்த்தை நமக்குள்ளே இருக்க வேண்டும். ಕರ್ತನ ವಾಕ್ಯ ನಮ್ಮೊಳಗೆ ಇರಬೇಕು. வாசிங்க. ಓದಿರಿ. யோவான் 7 அதிகாரம் 49 வசனம் சொல்லுகிறது. ಯೋಹನ 7ನೇ ಅಧ್ಯಾಯ 49ನೇ ವಾಕ್ಯವು ಹೇಳುತ್ತದೆ. 7:49. 7:49. சேவகர் பிரதித்திரமாக அந்த மனுஷத்தை அறியாதவர்களாகிய வேதத்தை அறியாதவர்களாகிய இந்த ஜனங்கள் சபிக்கப்பட்டவர்கள் என்கிறார்கள். நீ வேதத்தை கேட்கலன்னா, ನೀನು ದೇವರ ವಾಕ್ಯವನ್ನು ಕೇಳಿಲ್ಲವೆಂದರೆ, வேதவசனத்தை அறியாமல் ನೀನು இருந்தா ದೇವರ ವಾಕ್ಯ ಅರಿಯದೇ ಇದ್ದರೆ, நீ அப்படிப்பட்டவன், ನೀನು ಹೇಗೆ? சபிக்கப்பட்டவன். ನೀನು ಸಪ್ಪಿಸಲ್ಪಟ್ಟವನು. உங்களை பார்த்து சொல்லுங்க, ಪಕ್ಕದವರು ನೋಡಿ ಹೇಳಿರಿ, நீ சபிக்கப்பட்டவளா ನೀನು ಶಾಪಗ್ರಸ್ತಳ, இல்ல ஆசீர்வதிக்கப்பட்டவளா? ನೀನು ಆಶೀರ್ವದಿಸಲ್ಪಟ್ಟವಳ? சொல்லுங்க, ஒருத்தர் கேளுங்க. ಒಬ್ಬೊಬ್ಬರು ನೋಡಿ ಹೇಳಿರಿ. Ask one and one. நாங்க கத்தி கத்தி பிரசங்கம் பண்றோம். ನಾವು ಕಿರಿಚಿ ಕಿರಿಚಿ ಪ್ರಸಂಗ ಮಾಡುತ್ತೇವೆ. எவ்வளவு பலவீனம் இருக்கு தெரியுமா எனக்கு? ಎಷ್ಟು ಬಲಹೀನತೆ ಗೊತ್ತಾ? இன்னைக்கு காலை நேத்து ராத்திரி பாலையா சொன்னாரு, ஸ்லம்முக்கு வர்றீங்களான்னு கேட்டார். ನಿನ್ನೆ ರಾತ್ರಿ ಪಾಲಯ್ಯನವರು ಕೇಳಿದರು, ಸಭೆಗೆ ಬರುತ್ತೀರಾ ಎಂದು. நான் வரேன்னு சொல்லிட்டேன். ನಾನು ಬರುತ್ತೇನೆ ಎಂದು ಹೇಳಿದೆ. ஆனா காலையில எழுந்திருக்கிற எனக்கு முடியல. ಆದ್ರೆ ಬೆಳಗ್ಗೆ ಎದ್ದೇಳುತ್ತಿದ್ದೆ, ನನ್ನಲ್ಲಿ ಆಗಲಿಲ್ಲ. ஒரு பக்கம் குளிரு, ಒಂದು ಕಡೆ ಚಳಿ, அந்த அம்மா அதுக்கு தகுந்த மாதிரி வெளியே குளிரா இருக்குதுன்றாங்க. ಅದಕ್ಕೆ ತಕ್ಕ ಹಾಗೆ ಆಚೆ ಚಳಿ ಇದೆ ಎಂದು இல்ல ಹೇಳುತ್ತಾರೆ. வாமா இருக்குது போமான்னு போங்கயான்னு சொல்ல, ಬೆಚ್ಚಗೆ ಇದೆ ಹೋಗಿ ಎಂದು ಹೇಳುತ್ತಿಲ್ಲ, ரொம்ப குளிருது. ತುಂಬಾ ಚಳಿ ಆಗುತ್ತಿದೆ. நான் இவருக்கு போன் பண்ணேன், ನಾನು ಇವರಿಗೆ ಫೋನ್ ಮಾಡಿದೆ, போனே எடுக்கல. ಅವರು ಫೋನೇ ತೆಗೆಯಲಿಲ್ಲ. சரி யோசிச்சேன், ಯೋಚನೆ ಮಾಡಿದೆ. அதுக்கப்புறமா 5 மணிக்கெல்லாம் ஏஞ்சி ரெடி பண்ணி போக கர்த்தர் பலன் கொடுத்தான். ಆಮೇಲೆ 5 ಗಂಟೆಗೆ ಎದ್ದು ಹೋಗುವುದಕ್ಕೆ ಕರ್ತನು ಬಲವನ್ನು ಕೊಟ್ಟನು. வசனத்தை பேசணும், ಯಾಕೆಂದ್ರೆ ದೇವರ ವಾಕ್ಯವನ್ನು ಮಾತನಾಡಬೇಕು, ವಿಶ್ವಾಸಿಗಳನ್ನು ನೋಡಬೇಕು, அங்கே தேவ பிள்ளைகளோடு ஐக்கியம் கொள்ள வேண்டும். ದೇವರ ಮಕ್ಕಳನ್ನು ಐಕ್ಯವುಳ್ಳವರಾಗಿರಬೇಕು. வேதத்தை அறியாதவர்களாகிய இந்த ஜனங்கள் சபிக்கப்பட்டவர்கள் என்று கர்த்தர். ದೇವರ ವಾಕ್ಯವನ್ನು ಅರಿಯದೆ ಈ ಜನರು ಶಾಪಗ್ರಸ್ತರಾಗಿದ್ದಾರೆ. வாழ்க்கையில கர்த்தருடைய வசனத்தை கேட்காம படிக்காம இருக்க கூடாது. ನಿನ್ನ ಜೀವಿತದಲ್ಲಿ ನೀನು ದೇವರ ವಾಕ್ಯವನ್ನು ಕೇಳದೆ ಓದದೆ ಇರಬಾರದು. அல்லேலூயா. ಹಲ್ಲೆಲೂಯಾ. காலையில் எழுந்து வேதம் வாசிக்க வேண்டும். ಬೆಳಗ್ಗೆ ಎದ್ದು ದೇವರ ವಾಕ್ಯವನ್ನು ಓದಬೇಕು. கிடைக்கும் போதெல்லாம் வேதம் வாசிக்க வேண்டும். ಸಮಯ ಸಿಗುವಾಗಲೇ ದೇವರ ವಾಕ್ಯವನ್ನು ಓದಬೇಕು. எல்லாருக்கும்
ஆண்டவர் பதில் வைத்திருக்கிறார். ಈ ವಾಕ್ಯದಲ್ಲಿ ದೇವರು ಎಲ್ಲರಿಗೂ ಆತನ ಉತ್ತರವನ್ನು ಇಟ್ಟಿದ್ದಾನೆ. வாலிபனுக்கு என்ன தேவை? ಯವನಸ್ಥನಿಗೆ ಏನು ಬೇಕು? ವಯಸ್ಸಾದವರಿಗೆ என்ன தேவை? ವಯಸ್ಸಾದವರಿಗೆ ಏನು ಬೇಕು? வியாதியஸ்தனுக்கு என்ன தேவை? ವ್ಯಾಧಿಯಸ್ಥರಿಗೆ ಏನು ಬೇಕು? விதவைகளுக்கு என்ன தேவை? ವಿಧವೆಗೆ ಏನು ಬೇಕು? For everybody God given a right message in the word of God. ಎಲ್ಲರಿಗೂ ಒಂದು ಸರಿಯಾದ ಒಂದು ತಕ್ಕ ಒಂದು ವಾಕ್ಯವನ್ನು ದೇವರು ಕೊಟ್ಟಿದ್ದಾರೆ. ಅದೇ ಯೋಹಾನ್ 7:38 இப்படி சொல்கிறது. ಅದೇ 7:38 ಹೀಗೆ ಹೇಳುತ್ತದೆ. வேத வாக்கியம் சொல்லுகிறபடி ದೇವರ ವಾಕ್ಯವು ಹೇಳುವ ಹಾಗೆ என்னிடத்தில் விசுவாசமாய் இருக்கிறவன் எவனோ ನನ್ನಲ್ಲಿ ವಿಶ್ವಾಸವುಳ್ಳವನಾಗಿರುವನು ಯಾವನೋ அவனிடத்திலிருந்து ಜೀವ ತಣ್ಣೀರ್ ಉಳ್ಳ ನದಿಗಳು ಓடும். ಅವನ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು. ಕನ್ನಡಾಲ ಪಡಿಂಗ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು ಎಂದು ಆತನು ಕೂಗಿ ಹೇಳಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. It is in English ma. Hallelujah. ಹಲ್ಲೆಲೂಯಾ. Out of your heart ನಿನ್ನ ಹೃದಯದ ಆಚೆ the living water will flow. ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು. Amen. ಆಮೆನ್. நான் ஏன் இவ்வளவு தைரியமா பேசுறேன் தெரியுமா? ನಾನು ಯಾಕೆ ಇಷ್ಟು ಧೈರ್ಯವಾಗಿ ಮಾತನಾಡುತ್ತೇನೆ ಗೊತ್ತಾ? காலையில சர்ச்சுக்கு போய் இங்க வந்து டயலிசிஸ் பண்ணிட்டு இங்க வந்து உட்கார்றேன். ಬೆಳಗ್ಗೆ ಸಭೆಗೆ ಹೋಗಿ ಡಯಾಲಿಸಿಸ್ ಮಾಡಿ ಇಲ್ಲಿ ಬಂದು ಕೂತಿದ್ದೇನೆ. கொஞ்சம் சரீரத்துல ஒரு மாதிரி சோர்வு பலவீனம் காணப்பட்டது. ಹಾಗೆ ಶರೀರದಲ್ಲಿ ಹಾಗೆ ಒಂದು ಬಲಹೀನತೆಗಳು ಕಾಣಲ್ಪಡುತ್ತದೆ. ஆண்டவர் சொன்னாரு, ಆದ್ರೆ ದೇವರು ವಾಕ್ಯ ಹೇಳಿದರು, உனக்கு இருக்கிற ஸ்லாக்கியம் எத்தனை பேருக்கு கிடையாது. ನಿನಗೆ ಇರುವಂತ ಶ್ಲಾಕ್ಯವು ಎಷ್ಟೋ ಜನರಿಗೆ ಇಲ್ಲ. நான் வர்றேன் எல்லாமே ரெடியா வச்சிருக்காங்க. ನಾನು ಬರುತ್ತೇನೆ ಎಲ್ಲವನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ. ரெடியா வச்சிருக்காங்க. ನನಗೆ ಬ್ರೇಕ್ಫಾಸ್ಟ್ ರೆಡಿಯಾಗಿ ಇಟ್ಟಿದ್ದಾರೆ. சபையில பிள்ளைகள் அழகாய் பாடி கர்த்தரை ஆராதித்துக் ಇಲ್ಲಿ கொண்டிருக்கிறார்கள். ಸಭೆಯಲ್ಲಿ ಅನೇಕರು ಹಾಡಿ ಉತ್ಸಾಹ ಪಡುತ್ತಿದ್ದಾರೆ. சகோதரிமார்கள் நல்ல அழகா சமைத்துக் கொண்டிருக்கிறார்கள். ಆಚೆ ಕಡೆ ಸಹೋದರಿಯರು ಅಡಿಗೆ ಮಾಡುತ್ತಿದ್ದಾರೆ. இதெல்லாம் யோசிக்கும் போது ஓ ரியலி ஐ அம் எ பிளஸ்ட் மேன் என்று என்னை தேற்றிக் கொண்டேன். ಇದನ್ನೆಲ್ಲ ನಾನು ಯೋಚನೆ ಮಾಡಬೇಕಾದ್ರೆ ಆಶೀರ್ವಾದ ಹೊಂದಲ್ಪಟ್ಟ ಮನುಷ್ಯನನ್ನು ನಾನು ನೋಡಿದೆ. ஹல்லேலூயா. ಹಲ್ಲೆಲೂಯಾ. வேதம் சொல்லுகிறது, ದೇವರ ವಾಕ್ಯ ಹೇಳುತ್ತದೆ, என் வசனத்தை நீ விசுவாசிப்பாயானால் ನನ್ನ ವಾಕ್ಯವನ್ನು ನೀನು ವಿಶ್ವಾಸ ಪಡುವುದಾದರೆ ஜீவ தண்ணீர் உன் உள்ளத்திலிருந்து ஓடும். ಜೀವಕರವಾದ ನೀರಿನ ಹೊಳೆಗಳು ನಿನ್ನಲ್ಲಿ ಹರಿಯುವುದು. எவ்வளவு கஷ்டங்கள் இருந்தாலும், ಎಷ್ಟೇ ಒಂದು ಕಷ್ಟಗಳಿದ್ದರು, எவ்வளவு பலவீனங்கள் இருந்தாலும், ಎಷ್ಟೇ ಒಂದು ಬಲಹೀನತೆಗಳಿದ್ದರು, போராட்டங்கள் இருந்தாலும், ಎಷ್ಟೇ ಒಂದು ಹೋರಾಟಗಳಿದ್ದರು, இந்த வசனத்தை பிடித்திருக்கிறபடியினாலே, ಈ ದೇವರ ವಾಕ್ಯವನ್ನು ಹಿಡಿಯಲ್ಪಟ್ಟ ಪ್ರಕಾರ, ಈ ದೇವರ ವಾಕ್ಯವನ್ನು ಧ್ಯಾನಿಸುವ ಪ್ರಕಾರ நடத்தி கொண்டு போகிறார். ಕರ್ತನು ಹಾಗೆ ಲಘುವಾಗಿ ನಡೆಸುವನಾಗಿದ್ದಾನೆ. ನಿನ್ನ ಪಕ್ಕದಲ್ಲಿ 1000 ಜನರು, ನಿನ್ನ ಬಲಗಳಲ್ಲಿ 10,000 ಜನರು ಸತ್ತರು ಕೂಡ ಅದು ನಿನ್ನನ್ನು ತಟ್ಟುವುದಿಲ್ಲ. தட்டி கர்த்தரை நன்றி சொல்லு. ಕೈಯನ್ನು ತಟ್ಟಿ ದೇವರಿಗೆ ಸ್ತೋತ್ರವೆಂದು ಹೇಳೋಣ. ಕೈಯನ್ನು ತಟ್ಟಿ ದೇವರಿಗೆ ಸ್ತೋತ್ರವೆಂದು ಹೇಳೋಣ. ஹல்லேலூயா. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. அப்போஸ்தலருக்கு எழுதின புத்தகம் ಅಪೊಸ್ತಲರು ಬರೆದ ಸುವಾರ್ತೆ 17ஆம் அதிகாரம் 17ನೇ ಅಧ್ಯಾಯ 11ஆம் வசனத்தை கொஞ்சம் வாசி. 11ನೇ ವಾಕ್ಯವನ್ನು ಓದಿಕೊಳ್ಳೋಣ. அந்த பட்டணத்தார் மனோவாஞ்சையாய் வசனத்தை ஏற்றுக்கொண்டு வசனத்தை ஏற்றுக்கொண்டு காரியங்கள் இப்படி இருக்கிறதா என்று தினந்தோறும் தேவ வாக்கியங்கள் ஆராய்ந்து பார்த்ததினால் தெசலோனிக்கேயில் உலகத்தை பார்க்கிலும் குணசாலிகளாய் இருந்தார்கள். ஹல்லேலூயா. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. அந்த பட்டணத்தார் மனோவாஞ்சியாய் ಅಲ್ಲಿ ಆ ಒಂದು ಪಟ್ಟಣದ ಎಲ್ಲರೂ ತುಂಬಾ ಸಂತೋಷವುಳ್ಳವರಾಗಿದ್ದರು. வசனத்தை கேட்கிறதுக்கு, ವಾಕ್ಯವನ್ನು ಕೇಳುವುದಕ್ಕೆ, பிரசங்கத்தை கேட்கிறதுக்கு, ಪ್ರಸಂಗವನ್ನು ಕೇಳುವುದಕ್ಕೆ, கர்த்தருடைய வார்த்தையை வாசிக்கிறதற்கு ಕರ್ತನ ವಾಕ್ಯವನ್ನು ಓದುವುದಕ್ಕೆ ஒரு வாஞ்சை நமக்கு வேண்டும். ಒಂದು ನಮಗೆ ದಾಹ ನಮಗೆ ಬೇಕು. Desire. ದಾಹ. ஆமென். ಆಮೆನ್. ஒரு thirsty வேணும். ನಮಗೆ ದಾಹ ಬೇಕು. பிரியாணி சாப்பிடணும்னா என்ன ஆசையா இருக்குது? ಬಿರಿಯಾನಿ ತಿನ್ನುವುದಕ್ಕೆ ಏನೋ ಒಂದು ಆಸೆಯಾಗಿರುತ್ತದೆ. எனக்கு போன வாரம் இந்த கால் சூப் சாப்பிடணும்னு ஆசையாயி போச்சு. ಹೋದ ವಾರ ನನಗೆ ಈ ಕಾಲ್ ಸೂಪ್ ತಿನ್ನಬೇಕೆಂದು ಆಸೆ ಆಯಿತು. என்ன சூப்? கால் சூப். ಕಾಲ್ ಸೂಪ್. எந்த கால்? மனுஷன் கால். ஆட்டுக்கால் சூப். ಆಡಿನ ಒಂದು ಅದು ಕಾಲಿನ ಸೂಪು. சர்ச்சை முடிஞ்ச உடனே ಸಭೆ ಮುಗಿದ ತಕ್ಷಣ என் கார் எடுத்துட்டு ನನ್ನ ಕಾರನ್ನು ತೆಗೆದುಕೊಂಡು நேரா போய் ಹಾಗೆ ಹೋಗಿ 2 கால் சூப் வாங்கிட்டு வந்து 2 ಕಾಲ್ ಸೂಪನ್ನು ತೆಗೆದುಕೊಂಡು ಬಂದು சூப்பரா சாப்பிட்டேன். ಸೂಪರ್ ಆಗಿ ತಿಂದೆ. எவ்வளவு வாஞ்சை. ಎಷ್ಟು ಒಂದು ಆಸೆ. நேரம் பாக்குறதில்ல, ಸಮಯ ನೋಡುವುದಿಲ್ಲ, பலவீனம் பாக்குறதில்ல, ಬಲಹೀನ ನೋಡುವುದಿಲ್ಲ, ஆசை பாக்குறதில்ல. ದುಡ್ಡನ್ನು ನೋಡುವುದಿಲ್ಲ. I want to eat. ನನಗೆ ತಿನ್ನಬೇಕು, I want to taste and see. ನಾನು ಅದರ ರುಚಿಯನ್ನು ನೋಡಬೇಕು. கர்த்தர் நல்லவர் என்பதை ருசித்து பாருங்கள். ದೇವರು ಒಳ್ಳೆಯ ರುಚಿ ನೋಡಿರಿ. கர்த்தர் நல்லவர் என்பதை ருசித்து பாருங்கள். ದೇವರು ಒಳ್ಳೆಯ ರುಚಿ ನೋಡಿರಿ. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ.
அந்த பட்டணத்தார் ಆ ಒಂದು ಪಟ್ಟಣದವರು மனோவாஞ்சியாய் ಸದ್ಗುಣವುಳ್ಳವರಾಗಿ வசனத்தை ஏற்றுக்கொண்டு ವಾಕ್ಯವನ್ನು ಅವರು ಸ್ವೀಕರಿಸಿ கேட்கிறது மட்டுமல்ல ಕೇಳುವುದು ಮಾತ್ರವಲ್ಲ அதை ஏற்றுக்கொண்டார்கள் ಅದನ್ನು ಸ್ವೀಕರಿಸಿದರು, அதன்படி நடக்க பிரயாசப்பட்டார்கள் ಅದರ ಹಾಗೆ ನಡೆಯುವುದಕ್ಕೆ ಪ್ರಯಾಸ வேத ಪಟ್ಟರು, வாக்கியங்களை ஆராய்ந்து பார்த்தார்கள் ದೇವರ ವಾಕ್ಯವನ್ನು ಅವರು ನೋಡಿದರು. தெசலோனிக்கேயர் உள்ளவர்களை பார்க்கலாம் நற்குணசாலிகளாய் இருந்தார்கள். ತೆಸಲೋನವರಿಗಿಂತ ಸದ್ಗುಣವುಳ್ಳವರಾಗಿದ್ದರು. Praise the Lord. ಪ್ರೈಸ್ ದ ಲಾರ್ಡ್. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. இன்னைக்கு நான் உண்மையாவே நான் சொல்ல முடியும், ಈ ದಿನ ಸತ್ಯವೇ ನಾನು ಹೇಳುವುದಕ್ಕೆ ಸಾಧ್ಯ. எங்க இந்த சபையை காட்டிலும் ಈ ಸಭೆಗಿಂತ ಸಂಜಯ್ ಗಾಂಧಿ ನಗರ್ ಸಭೆ அதிக நற்குணசாலிகளாய் இருக்கிறாள் என்று ಸಂಜಯ ಸಭೆಯಲ್ಲಿರು ಅವರು ಸದ್ಗುಣವುಳ್ಳವರಾಗಿದ್ದಾರೆ. யாரும் தப்பா நினைக்க கூடாது. ಯಾರು ತಪ್ಪಾಗಿ ನೆನೆಸಬಾರದು. நான் பார்த்ததை ನಾನು நான் சொல்றேன். ನಾನು ನೋಡಿದ್ದನ್ನು ಕಂಡದನ್ನು ಹೇಳುತ್ತೇನೆ. அருமையான தேவனுடைய பிள்ளைகளே, ಪ್ರೀತಿಯ ದೇವಜನರ ಮಕ್ಕಳೇ, நீங்கள் கர்த்தருடைய வார்த்தையிலே வாஞ்சியுள்ளவர்களாய் இருக்க வேண்டும். ನೀವು ಕರ್ತನ ವಾಕ್ಯದಲ್ಲಿ ನೀವು ಬುದ್ಧಿಯುಳ್ಳವರಾಗಿರಬೇಕು. என்ன கஷ்டங்கள் இருந்தாலும் சரி, ಎಷ್ಟೇ ಕಷ್ಟಗಳಿದ್ದರೂ ಸರಿ, நம்ம மரிக்கும் வரைக்கும் நமக்கு பிரச்சனை தான். ನಾವು ಸಾಯುವ ನಮಗೆ ಸಮಸ್ಯೆಯೇ. பிசாசு நம்மள விடுறதே கிடையாது. ಸೈತಾನನು ಬಿಡುವುದೇ ಇಲ್ಲ. எப்படி ஆயினும் நம்முடைய சந்தோஷத்தை அவன் எடுத்து விடுகிறான். ಈಗ ನಮ್ಮ ಸಂತೋಷವನ್ನು ತೆಗೆದುಕೊಳ್ಳುವನಾಗಿದ್ದಾನೆ. அல்லேலூயா. ಲೇಲುಯಾ. ஒரு ಜಾಣ நீங்க ಆವಿಕರ வாழ்க்கையில வளரணும்னு யோசிச்சா ನೀವು ಒಂದು ಸ್ವಲ್ಪ ದೇವರ ಒಂದು ಜೀವನದಲ್ಲಿ ಬೆಳೆಯಬೇಕೆಂದು ನೋಡಿಬೇಕಾದರೆ கீழே தள்ளிடுறான். ಒಂದಡಿ ಕೆಳಗೆ ತಳ್ಳಿ ಬಿಡುತ್ತಾನೆ. ஏற்கனவே கூட உங்களுக்கு சொல்லியிருக்கிறேன். ನಿಮಗೆ ಆಗಲೇ ಹೇಳಿದ್ದೇನೆ. ஒருத்தன் நண்டு பிடிச்சின்னு இருந்தான். ಒಬ್ಬ ಏಡಿ ಹಿಡಿಯುತ್ತಿದ್ದನು. நண்டு பிடிச்சிக்கின்னு ஒரு பக்கெட்ல எடுத்து போட்டுன்னு இருந்தான். ಏಡಿಯನ್ನು ಹಿಡಿದುಕೊಂಡು ಬಕೆಟ್ ಅಲ್ಲಿ அந்த ಹಾಕುತ್ತಿದ್ದರು. நண்டுங்க அப்படியே ஏறி ஏறி வந்து நின்னுச்சான். ಆ ಏಡಿ ಹಾಗೆ ಹತ್ತು ಬರುತ್ತಿತ್ತು. அவன் சொன்னானா, ಅವನು ಹೇಳಿದನಂತೆ, ಪಕ್ಕದಲ್ಲಿ ಒಂದು ಜನ, எவ்வளவு கஷ்டப்பட்டு நண்டு பிடிக்கிறேன், ನೀನು ಕಷ್ಟಪಟ್ಟು ಏಡಿಯನ್ನು ಹಿಡಿತಿದ್ದೀಯಾ, மேல வருது, ಆ ಏಡಿ ಮೇಲೆ ಬರುತ್ತದಲ್ಲ. அவன் நண்டு பிடிக்கிறவன் சொன்னானா, ಆ ಏಡಿ ಹಿಡಿಯೋನು ಹೇಳಿದನಂತೆ, வேலை ஏறுற மாதிரி இருக்கும், ಅದು ಹಾಗೆ ಏರುವ ರೀತಿ ಇರುತ್ತದೆ, இன்னொரு நண்டு விடுறது கிடையாது, ಆದರೆ ಇನ್ನೊಂದು ಏಡಿ ಬಿಡುವುದಿಲ್ಲ, மறுபடியும் அதை பிடிச்சி கீழே தள்ளிடும். ಇನ್ನೊಂದು ಅದನ್ನು ಹಿಡಿದು ಕೆಳಗೆ ತಳ್ಳುತ್ತದೆ. இதுதான் உலகம் நமக்கு. ಹೀಗೆ ಲೋಕ ನಮಗೆ. நீ கொஞ்சம் ஆவிக்குரிய வாழ்க்கையில வளர ನೀನು ಆತ್ಮಿಕ ಜೀವ ಸ್ವಲ್ಪ ಬೆಳೆಯಬೇಕಾದರೆ, ஜீவித்துல வளர விரும்பினால், ಪ್ರಾರ್ಥನೆ ಜೀವಿತದಲ್ಲಿ ಬೆಳೆಯಬೇಕಾದರೆ, தியானிக்க வாசிக்க நீ விரும்பினால், ದೇವರ ವಾಕ್ಯವನ್ನು ಓದುವುದಕ್ಕೆ ನೀನು ನಿಶ್ಚಯಿಸಿದರೆ உன்னை கீழே தள்ளும். ಈ ಲೋಕವು ಸೈತಾನ ಕೆಳಗೆ ತಳ್ಳುತ್ತದೆ. ஆனால் ஜெயம் கொள்ளுகிறவன் எவனோ, ಆತ ಜಯವನ್ನು ಒಂದು ಯಾವನೋ அவனின் சிங்காசனத்தில் உட்கார். ಅವನು ಸಿಂಹಾಸನದಲ್ಲಿ ಕೂತುಕೊಳ್ಳುತ್ತಾನೆ. ஜெயம் கொள்ளுகிறவன் எவனோ, ಜಯವೊಂದವನು ಯವನೋ அவன் ஜீವ விருட்சத்தின் கனியை புசி. ಆತನು ಜೀವ ವೃಕ್ಷದ ಹನಿಯನ್ನು ರುಚಿ ನೋಡುತ್ತಾನೆ. தட்டி ஆண்டவருக்கு நன்றி. ಕೈಯೆಂದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ஹல்லேலூயா. ಹಲ್ಲೆಲೂಯಾ, ஹல்லேலூயா. ಹಲ್ಲೆಲೂಯಾ. அருமையான தேவனுடைய பிள்ளைகளே, ಪ್ರೀತಿಯ ದೇವಜನರ ಮಕ್ಕಳೇ, ஏசாயா எழுதின புத்தகத்துல ಏಷಯ ಬರೆದ ಒಂದು ಗ್ರಂಥದಲ್ಲಿ வசனத்தை சொல்லி நான் முடிக்கிறேன். ಒಂದು ವಾಕ್ಯವನ್ನು ಹೇಳಿ ಮುಗಿಸುತ್ತೇನೆ. ஐசாயா chapter 34 ಏಸಾಯನ 34ನೇ ಅಧ್ಯಾಯ 16 வசனத்தை வாசிங்க. 16ನೇ ವಾಕ್ಯವನ್ನು ಓದಿಕೊಳ್ಳೋಣ. புத்தகத்தை முடிக்கிறேன். கர்த்தருடைய புத்தகத்திலே தேடி வாசியுங்கள், அவைகளில் ஒன்றும் குறைவாது இராது. ஹல்லேலூயா. லேலுயா. பிரைஸ் தி லார்ட். வேதத்திலே கர்த்தருடைய புத்தகத்திலே தேடி வாசியுங்கள். ಯೆಹೋವನ ಶಾಸ್ತ್ರದಲ್ಲಿ ನೀವು ಹುಡುಕಿ ಓದಿರಿ. பைபிள் அப்பப்ப திருப்பி 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 இங்கே என்ன சொல்லுது, இது என்ன சொல்லுதுன்னு அதை தேர்ந்தெடுத்து வாசிக்க வேண்டும். ಈ ಸತ್ಯವೇದದಲ್ಲಿ ತಿರುಗಿಸಿ ಇಲ್ಲಿ ಹೇಳುತ್ತದೆ, ಅಲ್ಲಿ ಏನು ಹೇಳುತ್ತದೆ ತಿರುಗಿ ಓದಬೇಕು. ನೀನು ಹುಡುಕಿ ಓದುವುದಾದರೆ ஒரு குறைவும் அங்கே குறையாது. ಒಂದು ಕೊರತೆಯೂ ಇಲ್ಲಿ ಇರುವುದಿಲ್ಲ. ஹல்லேலூயா. ಹಲ್ಲೆಲೂಯಾ. ஒன்றும் குறையாது. ಇವುಗಳು ಯಾವುದು ಇಲ್ಲದಿರದು, உனக்கு வாழ்க்கையில ஒன்றும் குறையாது. ಏನು ಇಲ್ಲದೆ ಇರದು. ஹல்லேலூயா. ಹಲ್ಲೆಲೂಯಾ. நீ வேதத்தை தேடி வாசித்தால், ನೀನು ಸತ್ಯದಲ್ಲಿ ಹುಡುಕಿ ಓದಿದರೆ, வாஞ்சையாய் வாசித்தால், ದಾಹದಲ್ಲಿ ಓದಿದರೆ, அதற்கு முக்கியத்துவம் கொடுத்தால், ಅದಕ್ಕೆ ಮುಖ್ಯತ್ವವನ್ನು ಕೊಟ್ಟರೆ வாழ்க்கையில உன் குடும்பத்துல ஒரு குறைவும் இருக்காது. ನಿನ್ನ ಜೀವಿತದಲ್ಲಿ ಕುಟುಂಬದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ஹல்லேலூயா சொல்லுமா. ಒಂದು ಹಲ್ಲೆಲೂಯಾ ಹೇಳೋಣವಾ? ஹல்லேலூயா. ಹಲ್ಲೆಲೂಯಾ, ஹல்லேலூயா. ಹಲ್ಲೆಲೂಯಾ. இது கர்த்தருடைய வாய் சொல்லிட்டு, ಇದು ದೇವರ ವಾಕ್ಯ ಹೇಳುತ್ತದೆ. கர்த்தருடைய நாமம் மகிமைப்படுவதாக. ಕರ್ತನ ನಾಮ ಮಹಿಮೆ ಹೊಂದಲಿ. நீங்கள் என்னிலும் ನೀವು ನನ್ನಲ್ಲಿಯೂ வார்த்தைகள் உங்களிலும் ನನ್ನ ವಾಕ್ಯವು ನಿನ್ನಲ್ಲಿ ನೆಲೆಗೊಳ್ಳುವುದಾದರೆ, நீங்கள் கேட்டுக்கொள்வது எதுவோ ನೀನು ಕೇಳಿಕೊಳ್ಳುವುದು ಯಾವುದೋ உங்களுக்கு கொடுக்கப்படும். ಅದು ನಿನಗೆ ಕೊಡಲ್ಪಡುತ್ತದೆ. மிகுந்த கனிகளை கொடுக்கிறவர் ನೀವು ಅನೇಕ ಒಂದು ಫಲ ಕೊಡುವವರಾಗಿರಬಹುದು. அதிலே மகிமைப்படுவார். ತಂದೆ ಅವರಲ್ಲಿ ಸಂತೋಷ ಪಡುವವನುಳ್ಳವನಾಗಿದ್ದಾನೆ. ಶಿಷ್ಯರಾಗಿರುತ್ತೀர்கள். ನನಗೆ ಶಿಷ್ಯರಾಗುವಿರಿ. எத்தனை பேருக்கு அவருடைய சீஷராய் மாற வேண்டும் என்கிற வாஞ்சை, ಎಷ್ಟು ಜನರಿಗೆ ಆತನ ಶಿಷ್ಯರಾಗಿ ಬದಲಾಗಬೇಕೆಂತ ಆಸೆ, கனி கொடுக்க வேண்டும் என்கிற வாஞ்சை இருக்கிறது. ಫಲವನ್ನು ಕೊಡುವಂತ ಒಂದು ಆಸೆ. ஹல்லேலூயா. ಹಾಲೆಲೂಯಾ.
இவ்வளவுதான் வாழ்க்கை, ಇದೇ ಜೀವನ, இதோட முடிஞ்சு போச்சு, ಇದೊಟ್ಟಿಗೆ ಮುಗಿದೋಯಿತು, நான் என்ன பண்ணுவேன், ನಾನು ಏನು ಮಾಡುತ್ತೇನೆ நினைக்கவே நினைக்காது. ಹಾಗೆ ನೆನೆಸಬಾರದು. புதிய காரியங்களை செய்வார். ದೇವರು ಹೊಸ ಕಾರ್ಯಗಳು ಮಾಡುವನಾಗಿದ್ದಾನೆ. இந்த புதிய மாதத்துல ಈ ಒಂದು ಹೊಸ ಒಂದು ತಿಂಗಳಲ್ಲಿ, முதலாம் தேதியில, ಈ ಒಂದು ಹೊಸ ದಿನದಲ್ಲಿ, வாரத்தின் முதல் நாளில, ವಾರದ ಮೊದಲನೇ ದಿನದಲ್ಲಿ, இந்த ஆராதனையில ಈ ಆರಾಧನೆಯಲ್ಲಿ கர்த்தர் உனக்கு சொல்லுகிறது, ಕರ್ತನು ನಿನಗೆ ಹೇಳುತ್ತಾನೆ, கனி கொடுப்பாய், ನೀನು ಫಲ ಕೊಡುತ್ತೀಯಾ, ನನಗೆ ಶಿಷ್ಯರಾಗುತ್ತೀಯಾ, உன்னில் மகிமைப்படுவாய், ತಂದೆ ನಿನ್ನ ಮಹಿಮೆ ಪಡುತ್ತಾನೆ. ನೀನು ಒಂದು ಮಾಡಿದರೆ ಸಾಕು, பிடித்துக்கொண்டால் ನನ್ನ ವಾಕ್ಯವನ್ನು ಹಿಡಿದುಕೊಂಡರೆ ಸಾಕು, முக்கியத்துவம் கொடுத்தால் ನನ್ನ ವಾಕ್ಯ ಮುಖ್ಯತ್ವವನ್ನು ಕೊಟ್ಟರೆ ಸಾಕು. கரங்களை தட்டி ஆண்டவருக்கு ಕೈ ಎತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. நாம் யாவரும் எழுந்து நிற்போம். ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. Shall we all stand, please? ಎಲ್ಲರೂ ಎದ್ದು ನಿಂತುಕೊಳ್ಳೋಣ. கர்த்தருடைய பந்திக்கு நேராய் ஆயத்தமாவோம். ದೇವರ ಒಂದು ಪಂದಿಗೆ ನಾವು ನೇರವಾಗಿ ಹೋಗೋಣ. எதையும் நீங்கள் யோசிக்க வேண்டாம். ಯಾವುದನ್ನು ಯೋಚನೆ ಮಾಡಬೇಡಿ. Forget all things. ಎಲ್ಲವನ್ನು ಮರೆತು ಬಿಡಿರಿ. உலகத்தை மறந்துடுங்க, ಲೋಕವನ್ನು ಮರೆತು ಬಿಡಿರಿ, பிரச்சனையை மறந்துடுங்க, ಸಮಸ್ಯೆಯನ್ನು ಮರೆತು ಬಿಡಿರಿ, வியாதியை மறந்துடுங்க. ವ್ಯಾಧಿಯನ್ನು ಮರೆತು ಬಿಡಿರಿ. இந்த இடத்துல ஆண்டவர் மட்டும் இருக்கட்டும். ಈ ಸಮಯದಲ್ಲಿ ದೇವರು ಮಾತ್ರ சிலுவை ಇರಲಿ, மாத்திரம் உங்களுக்கு காண்பிக்கும். ಶಿಲುಬೆಯ ಮಾತ್ರ ನಿಮಗೆ ಕಾಣಲ್ಪಡಲಿ. ஆண்டவர் மட்டும் இந்த இடத்துல இருக்கட்டும். ದೇವರು ಮಾತ್ರ ಇಲ್ಲಿ ಇರಲಿ. என்னை அர்ப்பணிக்கிறேன் ஆண்டவரே. ನನ್ನನ್ನು ಅರ್ಪಿಸುತ್ತೇನೆ ದೇವರೇ. நான் கனி கொடுக்க விரும்புகிறேன் ஆண்டவரே. ನಾನು ಫಲಗಳನ್ನು ನಿಶ್ಚಯಿಸುತ್ತೇನೆ. உமக்கு சிஷ்யனாய் இருக்க விரும்புகிறேன் ನಿನಗೆ ஆண்டவரே. ಶಿಷ್ಯರಾಗಿ ಇರುವುದಕ್ಕೆ ಇಷ್ಟಪಡುತ್ತೇನೆ. ஆண்டவரிடத்துல உம்மை ஒப்பு கொடுப்பீர்களானா ದೇವರ ಬಳಿ ಒಪ್ಪಿಸಿಕೊಡುವುದಾದರೆ கர்த்தர் நிச்சயம் காரியங்களை மாற்றுவார். ದೇವರು ನಿಶ್ಚಯ ಕಾರ್ಯವನ್ನು அவரால் ಬದಲಾಯಿಸುವನಾಗಿದ್ದಾನೆ. முடியாத காரியம் ஒன்றும் ಆತನ ಆಗದ ಕಾರ್ಯ ಒಂದೂ ಇಲ್ಲ. Oh, nothing is hard for him. ಆತನ ಕಾರ್ಯ ಆಗುವುದಿಲ್ಲ ಯಾವುದೂ ಇಲ್ಲ. இயேசுவால் ஆகாத காரியம் ஒன்றும் இல்லை. ನನ್ನ ಯೇಸುವಿನಿಂದ ಆಗದ ಕಾರ್ಯ ಯಾವುದೂ ಇಲ್ಲ. ஜீவனுள்ளவர், ಆತನು ಜೀವ ಸ್ವರೂಪನು, ಆತನು ಜೀವಿಸುವನು, என்றுமின்றி என்று மாறாதவர், ನಿನ್ನೆ ಇಂದು ಎಂದಿಗೂ ಮಾರ್ಪಡದವನು. நம்மை நோக்கி கூப்பிடுகிற யாவருக்கும் சமமாய் ಆತನು ನೋಡಿ ಕರುವನು ಎಲ್ಲರಿಗೂ ಸಮೀಪವಾಗಿದ್ದಾನೆ. இந்த கால வேளையிலே ಈ ಬೆಳಗಿನ ಸಮಯದಲ್ಲಿ உனக்காக அவர் மரித்தார், ನಿನಗಾಗಿ ಅವರು ಸತ್ತನು, உனக்காக ரத்தம் சிந்தினார், ನಿನಗಾಗಿ ಆತನು ರಕ್ತವನ್ನು ಸುರಿಸಿದನು, உனக்காக தன் சரீரத்தையும் ரத்தத்தையும் கொடுத்திருக்கிறார். ನಿನಗಾಗಿ ಆತನು ಶರೀರವನ್ನು ರಕ್ತವನ್ನು ಸುರಿಸಿದನು. மகனே மகளே வா என்று சொல்லுகிறார். ಮಗನೇ ಮಗಳೇ ಬಾ ಎಂದು இதை ಕರೆಯುವನಾಗಿದ್ದಾನೆ. புசி, இதை பானம் பண்ணு என்று சொல்லுகிறார். ಇದನ್ನು ತಿನ್ನು, ಇದರೊಳಗೆ ಪಾನ ಮಾಡು ಎಂದು ஓ, ಹೇಳುವನಾಗಿದ್ದಾನೆ. என்னில் நீ நிலைத்திருக்கிறாய், ನೀನು ನನ್ನಲ್ಲಿ நான் ನೆನೆಯಲ್ಪಡ್ತಾರೆ, உன்னில் நிலைத்திருக்கிறேன், ನಾನು ನಿನ್ನನ್ನು ನೆನೆಯುತ್ತೇನೆ, மீது நான் அன்பு செலுத்துகிறேன். ನಿನ್ನ ಮೇಲೆ ಪ್ರೀತಿಯನ್ನು ಸುರಿಸುತ್ತೇನೆ. ஆண்டவர் அன்போடு அழைக்கிறார். ದೇವರು ಪ್ರೀತಿಯಿಂದ ಕರೆಯುವನಾಗಿದ್ದಾನೆ. மனதுருகும் தெய்வமே இயேசையா, உம்மை மனதார துதிப்பேன் ஸ்தோத்தரிப்பேன். மனதுருகும் தெய்வமே இயேசையா, உம்மை மனதார துதிப்பேன் ஸ்தோத்தரிப்பேன். நீ நல்லவர், சர்வ வல்லவர், நீ நல்லவர், சர்வ வல்லவர், உங்க இரக்கத்துக்கு முடிவே இல்லை, இல்லை, உங்க இரக்கத்துக்கு முடிவே இல்லை, உங்க அன்புக்கு அளவே இல்லை. அவை காலைதோறும் புதிதாயிருக்கும், அவை காலைதோறும் புதிதாயிருக்கும். மனமுருகும் தெய்வமே இயேசையா, என் மனதால துதிப்பேன் ஸ்தோத்திரிப்பேன். மனதுருகும் தெய்வமே இயேசையா, என் மனதால துதிப்பேன் ஸ்தோத்திரிப்பேன். ஹalleluya, ஹalleluya. மனதுருகும் தெய்வம் நம்ம மத்தியிலே இருக்கிறார். ಮನಮರುಗುವ ದೇವರು ನಮ್ಮಲ್ಲಿ ಇದ್ದಾರೆ. இரக்கத்துக்கு முடிவில்லை, ಆತನೊಂದು ಪ್ರೀತಿಗೆ ಅದು ಕೊರತೆ, அவருடைய அன்புக்கு முடிவில்லை. ಆತನೊಂದು ಪ್ರೀತಿಗೆ ಅದು ಮುಕ್ತಾಯವಿಲ್ಲ. தேவனுடைய பிள்ளையே, ಪ್ರೀತಿಯ ದೇವಜನರ ಮಕ್ಕಳೇ, இரக்கத்தோடு வந்திருக்கிறாய், ನೀನು ತಾದ ಬರುವುದಾದರೆ, இரக்கத்தோடு வந்திருக்கிறாய், ಕಣ್ಣೀರಿಂದ ಬರುವುದಾದರೆ, வேதனையோடு வந்திருக்கிறாய். ವೇದನೆಯಿಂದ ಬರುವುದಾದರೆ, தெய்வம் உனக்கு உண்டு. ಮನಮರುಗುವ ದೇವರು ನಮ್ಮೊಟ್ಟಿಗೆ ಇದ್ದಾರೆ. கருணை காட்டும் தெய்வம் உனக்கு உண்டு. ಮನಮರುಗುವ ದೇವರು காலவேளையிலே ಈ ಬೆಳಗಿನ ಸಮಯದಲ್ಲಿ உன்னுடைய பந்திக்கு நேராக ಕರ್ತನ ಒಂದು ಪಂದಿಗೆ ನೇರವಾಗಿ ஆயத்தப்படுத்திக் கொள். ನಿನ್ನ ನೀನೇ ಸಿದ್ಧಪಡಿಸಿಕೋ. ஆண்டவரೇ, என்னை அர்ப்பணிக்கிறேன், ದೇವರೇ, ನಾನು ಅರ್ಪಿಸುತ್ತೇನೆ, தாழ்த்துகிறேன், ನನ್ನನ್ನು ತಗ್ಗಿಸಿಕೊಳ್ಳುತ್ತೇನೆ, ஒப்பு கொடுக்கிறேன். ನನ್ನ ಒಪ್ಪಿಸಿಕೊಡುತ್ತೇನೆ. சரீரத்தையும் ரத்தத்தையும் புசித்து ನಿನ್ನ ಶರೀರವನ್ನು ರಕ್ತವನ್ನು பானம் பண்ண ಪಾನ ಮಾಡಲು எனக்கு உதவி செய்யும்
ನನಗೆ ಸಹಾಯ ಮಾಡು ದೇವರೇ. என்னுடைய கரத்துல கேட்கிறீர்களா? ದೇವರ ಬಳಿಗೆ ಕೇಳುವುದಾದರೆ, என்னுடைய கரத்துல கேட்கிறீர்களா? ದೇವರ ಒಂದು ಹಸ್ತದಲ್ಲಿ ಕೇಳುವುದಾದರೆ, என்னுடைய பந்தியை கர்த்தர் ஆசீர்வதித்து கொடு. ದೇವರ ಒಂದು ಪಂದ್ಯವನ್ನು ಆತನು ಆಶೀರ್ವಾದ ಮಾಡುವನಾಗಿದ್ದಾನೆ. ரத்தத்தை ஆசீர்வதித்து கொடு. ಆತನ ರಕ್ತವನ್ನು ಆಶೀರ್ವಾದ ಮಾಡಿಕೊಡುವನಾಗಿದ್ದಾನೆ. ஆசீர்வதித்து கொடு. ಶರೀರವನ್ನು ಆಶೀರ್ವಾದ ಮಾಡಿಕೊಡುವನಾಗಿದ್ದಾನೆ. ಕೈಯಲ್ಲಿ ದೇವರಿಗೆ ಸ್ತೋತ್ರ ಮಾಡೋಣ. ಕೈಯಲ್ಲಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. இந்த நாளிலே கர்த்தருடைய சமூகத்துல வர உதவி ಈ செய்திருக்கிறார். ದಿನದಲ್ಲಿ ದೇವರ ಸಮೂಹಕ್ಕೆ ಬರುವುದಕ್ಕೆ ಸಹಾಯ ಮಾಡಿದ. இந்த மாதத்தின் முதல் நாள், ಈ ತಿಂಗಳಿನ ಮೊದಲನೆಯ இந்த ದಿನ, வாரத்தின் முதல் நாள், ಈ ವಾರದ ಮೊದಲನೆಯ ದಿನ ஆண்டவரை துதிக்க ஆராதிக்க கர்த்தர் உதவி செய்திருக்கிறார். ದೇವರನ್ನು ಸ್ತುತಿಸುವುದಕ್ಕೆ ಆತನು ಸಹಾಯ ಮಾಡಿದ್ದಾನೆ. கர்த்தருடைய வார்த்தைகளை கேட்க உதவி ಕರ್ತನ செய்திருக்கிறார். ವಾಕ್ಯವನ್ನು ಕೇಳುವುದಕ್ಕೆ ಸಹಾಯ ಮಾಡಿದ್ದಾನೆ. நீங்கள் என்னிலும் ನೀವು ನನ್ನಲ್ಲಿಯೂ என் வார்த்தைகள் உங்களிலும் ನನ್ನ நிலைத்திருந்தால் ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ நீங்கள் கேட்டுக்கொள்வது எதுவோ ನೀವು ಕೇಳುವುದು ಯಾವುದು அது உங்களுக்கு கொடுக்கப்படும். ಅದು ನಿನಗೆ ಕೊಡಲ್ಪಡುತ್ತದೆ. பிதா மகிமைப்படுவார். ತಂದೆಯು ಸಂತೋಷವುಳ್ಳವನಾಗಿರುತ್ತಾನೆ. அதிக கனிகளை கொடுக்கிறவளாய் ಅನೇಕ ಒಂದು ಫಲಗಳನ್ನು ಕೊಡುವವರಾಗಿರುತ್ತೀರಿ. ஓ எனக்கு சிஷ்யராய் ಓ இருப்பீர்கள். ನನಗೆ ಶಿಷ್ಯರಾಗುವಿರಿ. கரங்களை தட்டி கர்த்தர் நன்றி ಕೈ சொல்லுங்க. ಎತ್ತಿ ದೇವರಿಗೆ ಸ್ತೋತ್ರವನ್ನು ஆண்டவருக்கு ಸಲ್ಲಿಸು. நன்றி செலுத்துங்க. ದೇವರಿಗೆ ಸ್ತೋತ್ರವನ್ನು ஸ்தோத்திரம் ಸಲ್ಲಿಸು. பண்ணுங்க. ಸ್ತೋತ್ರ ಮಾಡಿ. ஆண்டவரே உம்மை துதிக்கிறேன். ದೇವರೇ ನಿನ್ನ ಸ್ತುತಿಸುತ್ತೇನೆ. கர்த்தாவே உம்மை ஸ்தோத்தரிக்கிறேன். ಕರ್ತನೇ ಸ್ತುತಿಸುತ್ತೇನೆ. உம்முடைய இரக்கங்களுக்கு முடிவில்லை ஆண்டவரே. ನಿನ್ನ ಪ್ರೀತಿಗೆ ಅದು உம்முடைய ಮುಕ್ತಾಯವಿಲ್ಲ. அன்புக்கு முடிவில்லை ನಿನ್ನ ஆண்டவரே. ಪ್ರೀತಿಗೆ ಮುಕ್ತಾಯವಿಲ್ಲ. நீ மனதுருகும் தெய்வம் ನೀನು அல்லவா? ಮನಮರು ತಿರಿಸುವ ದೇವರಲ್ಲವೇ? பிள்ளைகளை ஆசீர்வதிப்பீராக. ಮಕ್ಕಳನ್ನು ಆಶೀರ್ವದಿಸು. சபையை ஆசீர்வதிப்பீராக. ಸಭೆಯನ್ನು ಆಶೀರ್ವಾದ ಮಾಡು. சபையை பரிசுத்தப்படுத்துவீராக. ಸಭೆಯನ್ನು ಪರಿಶುದ್ಧ சபையில் உம்முடைய ಮಾಡು. நாமம் மகிமைப்படுவதாக. ಸಭೆಯಲ್ಲಿ ನಾವು ಮಹಿಮೆ புதிய ಪಡುವುದಾಗಿ, ஆத்துமாக்களை கொண்டு வருவீராக. ಹೊಸ ಒಂದು ಆತ್ಮವನ್ನು ತರುವುದಕ್ಕಾಗಿ எல்லாரும் ஆண்டவருக்கு நன்றி செலுத்துங்க. ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಹೇಳಿ. ஆசமா ஜெபம். அன்பின் பிதாவே, உம்மை துதிக்கிறோம், உம்மை ஸ்தோத்திரிக்கிறோம் தகப்பனே. அப்பா, இந்த பொன்னான நாளுக்காக உமக்கு நன்றி செலுத்துகிறேன் தகப்பனே. ஏசப்பா, திருச்சபை மக்களாகிய நாங்கள் யாவரும் சேர்ந்தப்பா இந்த நாளிலே பாடும்படியாக, துதிக்கும்படியாக, ஆராதிக்கும்படியாக, தேவ வார்த்தை கேட்கும்படியாக, ஆண்டவரே எல்லாவற்றுக்கும் மேலாக உம்முடைய கர்த்தாவே சரீரத்தையும் ரத்தத்தையும் நினைவு கூர்ந்து புசிக்கும்படியாக தேவன் எங்களுக்கு பாராட்டின கிருபைக்காக நன்றி செலுத்துகிறேன் தகப்பனே. ஏசப்பா, சபையில வந்து ஒவ்வொரு பிள்ளைகளையும் அப்பா உம்முடைய பொற்கரத்துல ஒப்பு கொடுத்து ஜெபிக்கிறேன் ஆண்டவரே. அவர்கள் எந்த விதத்துல கடந்து வந்தாலும் சுவாமி உம்முடைய ஆசீர்வாதத்தை எடுத்துக்கொண்டு செல்லத்தக்கதாக மக்களுக்கு நீங்க உதவி செய்யும்படியாய் ஜெபிக்கிறோம் ஆண்டவரே. தெய்வீக ஆசீர்வாதம் ஒவ்வொரு குடும்பத்தையும் ராஜா அவர்கள் கையிட்டு செய்கிற வேலையும் தகப்பனே தொட்டு ஆசீர்வதிக்கும்படியாய் ஜெபிக்கிறோம் ஆண்டவரே. ஆமென் தகப்பனே, உமக்கு ஸ்தோத்திரயா. தேவன் அப்படி செய்ய போவதற்காய் நன்றி. தாழ்த்தி உம்முடைய கரத்துல ஒப்பு கொடுக்கிறேன். இயேசுவின் மூலமாய் ஜெபம் கேளும் ஜீவனுள்ள நல்ல பிதாவே. ಕೈಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸು. எல்லாரும் சேர்ந்து ಎಲ್ಲರೂ சொல்லுவோம். ಸೇರಿ ಹೇಳೋಣ. என் ஆத்துமாவே கர்த்தரை ஸ்தோத்திரி, என் முழு உள்ளமே பரிசுத்த நாமத்தை ஸ்தோத்திரி. என் ஆத்துமாவே கர்த்தரை ஸ்தோத்திரி, அவர் செய்த சகல உபகாரங்களையும் மறவாதே. ஆமென். நமது ஆண்டவரும் உலக இரட்சகருமாகிய இயேசு கிறிஸ்துவினுடைய கிருபையும் பிதாவாகிய தேவனுடைய அன்பும் பரிசுத்தாவியானவருடைய அந்யோன்ய ஐக்கியமும் நம் அனைவரோடும் கூட இன்றும் என்றும் சதா காலங்களிலும் நிலைத்து நிற்பதாக. அல்லேலூயா, அல்லேலூயா, அல்லேலூயா. Send your offerings to Christ the King Ministries, Indian Bank, RMV 2nd Stage, BEL Road Branch, Bangalore, India. Account number 439796886. IFSC code ID IB 000R050. MICR code 5600190008. For more details, contact 988-6869-714, 8050-11600.